ಹರೇ ಕೃಷ್ಣ. ಸದ್ಯ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ನಾವಿಷ್ಟೊತ್ತು ಭೌತಿಕ ವಿಷಯ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ನಾವಿವಾಗ ಭಗವಂತನ ನಾಮ ತಗೊಳ್ಳುವಾಗ, ಯಾಕೆಂದ್ರೆ ಶ್ಲೋಕ ಶುರು ಮಾಡೋದು ಮುಂಚೆನೆ ಹೇಳ್ತೀನಿ, ನಾವು ಮಾಡ್ತಿರುವಂತ ಈ ಕೀರ್ತನೆ ಯಾಕೆ ಪ್ರಭುಗಳು ಎಲ್ಲರೂ ಸಹ ನಾಮ ಹೇಳಿ ನಾವು ಹರೇ ಕೃಷ್ಣ ಕೀರ್ತನೆ ಹೇಳಿದ್ರೆ ಯಾಕೆ ಈ ನಾಮ ಇಷ್ಟೊಂದು ಪವರ್ಫುಲ್ ಅನ್ನೋದು ಇವತ್ತು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಹೇಳೋದು, ಕೀರ್ತನೆ ಮಾಡುವಾಗ ಹೆಚ್ಚು ನೀವು ಈ ನಾಮಕ್ಕೆ, ಕೀರ್ತನೆಗೆ ಗಮನ ಕೊಟ್ಟು ಎಲ್ಲರೂ ಹಾಡಿ. ಯಾಕಂದ್ರೆ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಅದೇನನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ ಆಯ್ತಾ? ರಾಧಾ ಮಾಧವ ಕುಂಜ ಬಿಹಾರಿ. ಹಾಡಿ ಎಲ್ಲರೂ ಹಾಡಿ. ಜೋರಾಗಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಯಶೋದನಂದನ ವ್ರಜ ಜನರಂಜನ. ಯಶೋದನಂದನ ವ್ರಜ ಜನರಂಜನ. ಯಶೋದನಂದನ ವ್ರಜ ಜನರಂಜನ. ಯಮುನ ತೀರ ವನಚಾರಿ. ಯಮುನ ತೀರ ವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಹರೇ
तस्मै श्री गुरवे नमः। हे कृष्ण करुणा सिंधु, हे कृष्ण करुणा सिंधु, दीनबंधो जगत्पते
सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंद श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्ण हरे कृष्ण हरे कृष्ण। ಯಾಕೋ ಮೂರನೇ ಸಲಿನೇ ಆಕ್ಟಿವೇಟ್ ಆಗ್ತಾರೆ ಎಲ್ಲರೂ ಅನ್ಸುತ್ತೆ. ಇವತ್ತು ನಾನು ಆಗ್ಲೇ ಹೇಳಿದಾಗೆ ಪ್ರಭುಗಳು ಎಲ್ಲರೂ ಜೋರಾಗಿ ಹಾಡಿ ಅಂತ ಹೇಳ್ತಾ ಇದ್ರು. ನಾವು ಜೋರಾಗಿ ಹಾಡಲಿಲ್ಲ. ಬಟ್ ಆದರೆ ಯಾಕೆ ಜೋರಾಗಿ ಹಾಡಿ ಅಂದಿದ್ದು ರೀಸನ್ ನಾನು ಹೇಳಿ, ಈ ನಾಮಕ್ಕೆ ಅಷ್ಟು ಪವರ್ ಇದೆ. ಅದಕ್ಕೋಸ್ಕರ ನಾವು ಎಲ್ಲರ ಬಾಯಲ್ಲೂ ಸಹ ಈ ಹರೇ ಕೃಷ್ಣ ಮಾವಂತ್ರ ಬರಲಿ ಅನ್ನೋದೇ ನಮ್ಮ ಉದ್ದೇಶ. ಯಾಕೆ ಪವರ್ಫುಲ್ ಅಂತ ತಿಳ್ಕೊಳ್ಬೇಕು ಅಂದರೆ, ನಾವು ಇವತ್ತು ಚರ್ಚೆ ಮಾಡ್ತಿರುವಂಥ ವಿಷಯ ಬಂದು ಭಗವಂತ ಕೃಷ್ಣನಿಗೆ ಮತ್ತೆ ಈ ಭೌತಿಕ ಜಗತ್ತಿಗೆ ಇರುವಂಥ ಸಂಬಂಧ ಏನು. ಮತ್ತೆ ಹೇಳ್ತೀನಿ, ಭಗವಂತ ಶ್ರೀ ಕೃಷ್ಣನಿಗೆ ಹಾಗೂ ಈಗಿರುವಂಥ ನಾವಿರುವಂಥ ಈ ಭೌತಿಕ ಜಗತ್ತು ಏನು ಸಂಬಂಧ ಅನ್ನೋದನ್ನು ನಾವು ಚರ್ಚೆ ಮಾಡ್ತೀವಿ. ಇದನ್ನು ಚರ್ಚೆ ಮಾಡಬೇಕು ಅಂದರೆ ನಾವು ಅಧ್ಯಾಯ 9 ಶ್ಲೋಕ 4 ಮತ್ತು 5 ಓದಬೇಕು. ಮೊದಲೇ ಹೇಳ್ತಾ ಇದ್ದೀನಿ ನಾನು, ಈ ಶ್ಲೋಕ ಏಕಾಗ್ರತೆಯಿಂದ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದ್ರೆ ಕೃಷ್ಣ ಗುಹ್ಯತಮ ಜ್ಞಾನ, ಆ ಜ್ಞಾನವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಕೇಳಿಸ್ಕೊಂತಿದ್ದಂಗೆ ಫಸ್ಟ್ ಬರೋದೇ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಮೊದಲೇ ಹೇಳ್ತಾ ಇದ್ದೀನಿ, ಆಯ್ತಾ? ನಂತರ ಇಂಗ್ಲಿಷ್ ಇದೆ, ಕನ್ನಡದಲ್ಲಿ. ಪೇಜ್ ನಂಬರ್ 423 ಭಗವದ್ಗೀತಾ ಯಥಾರೂಪದಲ್ಲಿ ಶ್ಲೋಕ. ಮಯಾ ತತಂ ಇದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ न चाहं तेष्वस्थिता मया ततम् इदं सर्वं जगत् अव्यक्तमूर्तिना मत्सर्वाणि भूतानि हस्तानि सर्वभूतानि न चाहं तेष्वस्थिता मया ततम् इदं सर्वं जगत् अव्यक्तमूर्तिना मत्स्थानि सर्वभूतानि न चाहं तेष्वस्थिता। मया ततम् इदं सर्वं जगत् अव्यक्तमूर्तिना मत्स्थानि सर्वभूतानि न चाहं तेष्वस्थिता। मया ततम् इदं सर्वं जगत् अव्यक्तमूर्तिना मत्स्थानि सर्वभूतानि न चाहं ते
ವಸ್ತಿತಾ ಅಂತ ಜಿಲ್ಲಾರು ಮಯಾ ತತಂ ಇದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನಾ ಮತ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಾ ಮಯಾ ತತಂ ಇದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನಾ ಮತ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಾ ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನಾ ಮತ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಾ. ಅನುವಾದ ಗೊತ್ತಿಲ್ಲ ಮಕ್ಕಳು? ಅನುವಾದ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿ ಇಲ್ಲ. ಕೃಷ್ಣ ಇದು ಬಹಳ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಈ ಶ್ಲೋಕ ಹೇಳಿದಂದ್ರೆ, ಸರಳವಾಗಿ ಹೇಳ್ಕೊಡ್ತೀನಿ ಇದರ ಅರ್ಥ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಎಲ್ಲಾ ಕಡೆ ಇದ್ದೀನಿ. ಇಲ್ಲಿ ಇಂಗ್ಲಿಷಲ್ಲಿ ಆಲ್ ಪರ್ವೇಡಿಂಗ್ ಅಂತಾರೆ, ಅಂದ್ರೆ ಸರ್ವವ್ಯಾಪಿ. ನಾನು ಎಲ್ಲಾ ಕಡೆ ಇದ್ದೀನಿ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೆ ನಾನು ಆ ಜೀವಿಗಳಲ್ಲಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ನೋಡಿ, ಎಲ್ಲಾ ಕಡೆ ಕೃಷ್ಣ ಇದ್ದಾನೆ, ಅರ್ಥ ಆಗುತ್ತೆ. ಎಲ್ಲಾ ಜೀವಿಗಳು ಕೃಷ್ಣಲ್ಲಿದ್ದಾರೆ, ಸರಿ, ಅರ್ಥ ಮಾಡ್ಕೊಡೋಣ. ಎಲ್ಲಾ ಜೀವಿಗಳು ಕೃಷ್ಣಲ್ಲಿ ಇದ್ಮೇಲೆ ಕೃಷ್ಣ ಇರ್ಬೇಕಲ್ವಾ? ಬಟ್ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೆ ಆ ಜೀವಿಗಳಲ್ಲಿ ನಾನು ಇಲ್ಲ. ಹೆಂಗ ಅರ್ಥ ಮಾಡ್ಕೊಂಡಿದ್ದೀನಿ? ಇದು ಒಬ್ಬರ ತರ ಇಲ್ವಾ? ಇದು ನಾನ್ ಎಲ್ಲಾದ್ರಲ್ಲಿ ಇದ್ಮೇಲೆ ಅದು ಇರ್ಬೇಕಲ್ವಾ ಅಲ್ಲಿ ಕೃಷ್ಣ? ಬಟ್ ಕೃಷ್ಣ ಇಲ್ಲ ಅಂತ ಹೇಳ್ತಾರೆ. ಸೊ ನಮಗಿದು ಅರ್ಥ ಆಗ್ತಿರೋ ವಿಷಯ. ಎಷ್ಟೊಂದು ಜನ ಭಗವದ್ಗೀತೆ ಶ್ಲೋಕ ಎಲ್ಲ ಫಸ್ಟ್ ಇಂದ ಓದ್ಕೊಂಡ್ ಬಂದು ಜ್ಞಾನಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಬಂದು ಇದೇನಪ್ಪ, ಕೃಷ್ಣ ಎಲ್ಲಾ ಜೀವಿಗಳಲ್ಲೂ ಇದೀನಿ ಅಂತಾನೆ, ಆದ್ರೆ ಆ ಜೀವಿಗಳಲ್ಲಿ ಅವನಿಲ್ಲ ಅಂತ ಹೇಳ್ಬಿಟ್ಟು ಈ ಶ್ಲೋಕನ ತ್ಯಜಿಸ್ಬಿಡ್ತಾರೆ. ನನಗೆ ಅರ್ಥ ಆಗಿಲ್ಲ ಅಂತ ಬಿಟ್ಬಿಡ್ತಾರೆ. ಅದೇ ಮಾಡೋದು ತಪ್ಪು. ಯಾಕಂದ್ರೆ ಕೃಷ್ಣ ಮಾತಾಡೋಂಥ ಪ್ರತಿ ಪದದಲ್ಲೂ ಸಹ ಗೂಢಾರ್ಥ ಇರುತ್ತೆ. ಅದ ಅರ್ಥ ಮಾಡ್ಕೊಂಡಾಗೆ ಸಹ ನಮಗೆ ನಿಜವಾದ ಭಕ್ತಿಯ ಹಾದಿ ನಮಗೆ ಗೊತ್ತಾಗುತ್ತೆ. ಸೊ ಇದು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ, ಸತ್ಯ ಅಲ್ವಾ? ವಾಸ್ತವ. ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮಗೆ ಸ್ವಲ್ಪ ಕ್ವಾಲಿಫಿಕೇಶನ್ ಬರಬೇಕು. ಕ್ವಾಲಿಫಿಕೇಶನ್ ಅಂದ್ರೆ ಜ್ಞಾನದಿಂದ ನಾವು ಇದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಭಕ್ತಿಯಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಉದಾಹರಣೆ ಹೇಳ್ತೀನಿ ಹೋಗೋಕ್ಕೂ ಮುಂಚೆ. ಈಗ ನನಗೆ ಒಂದು ಸ್ಕೂಲಲ್ಲಿ ಎಕ್ಸಾಮ್ ಚೆನ್ನಾಗಿ ಪಾಸ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಸೊ ರಿಕ್ವೈರ್ಮೆಂಟ್ ಇನ್ನು ಚೆನ್ನಾಗಿ ಓದ್ಬೇಕು. ಅದೇ ರೀತಿ ಈ ಶ್ಲೋಕ ಎಲ್ಲಾ ಜೀವಿಗಳಲ್ಲೂ ನಾನಿದ್ದೀನಿ ಅಂದ್ರೆ ಕೃಷ್ಣ ಹೇಳ್ತಾನೆ ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನ್ ಆ ಜೀವಿಗಳಿಲ್ಲ ಅಂದ್ರೆ ಇದಕ್ಕೂ ಸಹ ಒಂದು ರಿಕ್ವೈರ್ಮೆಂಟ್ ಇದೆ. ಆಯ್ತಾ? ನಮ್ಗೆ ಈ ಶ್ಲೋಕ ಅರ್ಥ ಮಾಡಿಸೋದು ಪ್ರಭುಪಾದರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಶ್ಲೋಕನ ಅರ್ಥ ಮಾಡ್ಕೊಳಕ್ಕೆ ಪರ್ಪಟ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಭಕ್ತಿ ರಸಾಮೃತ ಸಿಂಧು ಗ್ರಂಥದಿಂದ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಆ ಶ್ಲೋಕದಿಂದ ನಮಗೆ ಈ ಒಂದು ವಿಷಯ ಅರ್ಥ ಹೇಗ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ಆಯ್ತಾ? ನನ್ನ ಜೊತೆ ಎಲ್ಲರೂ ಹೇಳಿ, ಆತ ಶ್ರೀ ಕೃಷ್ಣ ನಾಮಾದಿ ನಾಭವೇದ್ರಾಯಮಿಂದ್ರಿಯೈ ಸೇವನ್ಮುಖೇ ಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಾ. ಮಕ್ಕಳೆಲ್ಲ ಮಲಗಿದ್ರೆ ಅನ್ಸುತ್ತೆ,
ಪ್ರಸಾದ ಇದೆ. ಅಥ ಶ್ರೀ ಕೃಷ್ಣ ನಾಮಾದಿ ನಾಭವೇದ್ರಾಯಮಿಂದ್ರಿಯೈ ಸೇವನ್ಮುಖೇ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಾ. ಅಂದ್ರೆ ಈ ಮೊದಲನೇ 2 ಲೈನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅತ ಶ್ರೀ ಕೃಷ್ಣ ನಾಮಾದಿ, ಕೃಷ್ಣನ ನಾಮ, ರೂಪ, ಗುಣ, ಲೀಲೆ, ನಾ ಭವೆ ಗ್ರಾಹ್ಯಂ ಇಂದ್ರಿಯೈ, ಅಂದ್ರೆ ನಮ್ಮ ಭೌತಿಕ ಇಂದ್ರಿಯಗಳಿಂದ ಕೃಷ್ಣನ ಕುರಿತಾದಂಥ ನಾಮ ಆಗಲಿ, ಕೃಷ್ಣನ ಕುರಿತಾದಂಥ ಲೀಲೆ ಆಗಲಿ, ಕೃಷ್ಣನ ಕುರಿತಾದಂಥ ಗುಣ ಆಗಲಿ, ಕೃಷ್ಣನ ಕುರಿತಾದಂಥ ಈ ಗೂಢಾರ್ಥ ಆಗಲಿ ನಮ್ಮ ಭೌತಿಕ ಇಂದ್ರಿಯಗಳಿಂದ ಅರ್ಥನೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಂದು ಪ್ರಶ್ನೆ ಬರ್ಬೋದು, ಯಾಕೆ ಅರ್ಥ ಆಗಲ್ಲ? ಕೇಳಿಸ್ಕೊಂತಾ ಇದೀವಿ, ಓದ್ತಾ ಇದೀವಿ, ಅರ್ಥ ಆಗ್ಬೇಕಲ್ವಾ? ರೂಪಾದ್ರೆ ಯಾಕೆ ಈ ತರ ಭಕ್ತಿ ರಸಾಮೃತ ಸೂರ್ಯನಿಂದ ಹೇಳಿದ್ರು? ಮತ್ತೆ ಸ್ವಲ್ಪ ಬೇಸಿಕ್ಸ್ ಹೋಗೋಣ. ನಾವು 2ನೇ ಅಧ್ಯಾಯ ಅಥವಾ 1ನೇ ಅಧ್ಯಾಯ ಪ್ರಭುಗಳು ಹೇಳುವಾಗ ಏನಂತ ತಿಳ್ಕೊಳ್ಳಿ, ನಾವು ಯಾರು? ಪರವಾಗಿಲ್ಲ, ಜೋರಾಗಿ ಹೇಳಿ. ನಾವು ಯಾರು? ನಾವು ದೇಹ ಅಲ್ಲ, ಈ ಆತ್ಮ. ನಾನು ಮತ್ತೆ ರಿವಿಷನ್ ಮಾಡ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ ಆತ್ಮ ಇದೆ ಅಂತ ಹೇಗೆ ಗೊತ್ತಾಗೋದು ಅಂದ್ರೆ, ಪ್ರಜ್ಞೆ ಇದ್ರೆ ಆತ್ಮ ಇದೆ ಅಂತ ಅರ್ಥ. ಇದೇ ಆತ್ಮಕ್ಕೆ ಇರುವಂತ ಸಿಂಪ್ಟಮ್ ಅಥವಾ ಗುಣಲಕ್ಷಣ. ಯಾರಾದ್ರೂ ಆತ್ಮದ ಗುಣಲಕ್ಷಣ ಏನು ಅಂದ್ರೆ 2ನೇ ಅಧ್ಯಾಯ ತೆಗೆದುಬಿಟ್ಟು ನೋಡಿ. ಆತ್ಮಕ್ಕೆ ಇರುವಂತ ಗುಣಲಕ್ಷಣ ಪ್ರಜ್ಞೆ, ಕಾನ್ಶಿಯಸ್ನೆಸ್. ಅಂದ್ರೆ ಒಬ್ಬ ಮೃತ ಆಗಿರುವಂತ ವ್ಯಕ್ತಿಯಲ್ಲಿ ನಾನು ಅವನ್ನ ಗಿಂಟಿದ್ರು ಹೊಡೆದ್ರು ಅವ್ನು ರಿಯಾಕ್ಟ್ ಮಾಡ್ತಾನ? ಪ್ರಜ್ಞೆ ಇಲ್ಲ ಅಂದ್ರೆ ಇಟ್ಸ್ ಇಸ್ ಈಕ್ವಲ್ ಟು ಆತ್ಮ ಇಲ್ಲ ಅಂತ ಅರ್ಥ. ಅಂದ್ರೆ ಸರಳವಾಗಿ ಹೇಳ್ಬೋದು, ನಮ್ಮ ದೇಹದಿಂದ ಆತ್ಮ ತೆಗೆದ್ರೆ ದೇಹ ಏನಾಗುತ್ತೆ? ಜಡ ಆಗುತ್ತೆ. ಈಗ ಇದಕ್ಕೆ ನೋವಾಗುತ್ತಾ? ಮೈಕ್ ನಂಗೆ ನೋವಾಗ್ತಿದೆ ಅಂತ ಹೇಳ್ತಾ, ಜಡ ಅಲ್ವಾ? ನನ್ನ ದೇಹದಿಂದ ಆತ್ಮ ತೆಗೆದ್ರೆ ನಾನು ಈ ಮೈಕು 2 ಸಮ. ಅಂದ್ರೆ ನಾವು ತಿಳ್ಕೊಳ್ಬೇಕು, ನಮ್ಮ ದೇಹದಲ್ಲಿರುವಂತ ಅಂಗಾಂಗಗಳು, ಇಂದ್ರಿಯಗಳು ಎಲ್ಲವೂ ಸಹ ಜಡ. ಜಡ ವಸ್ತುವಿಂದಾಗ್ಲಿ, ಜಡ ಇಂದ್ರಿಯಗಳಿಂದಾಗ್ಲಿ ಈ ಒಂದು ಮಾಹಿತಿಯನ್ನ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನಾ ಭವೆ ಗ್ರಾಹ್ಯಂ ಇಂದ್ರಿಯೈ ಅಂದ್ರೆ ನಮ್ಮ ಈ ಜಡ ಇಂದ್ರಿಯಗಳಿಂದ ನಾವು ಕೃಷ್ಣನ ನಾಮ, ಗುಣ, ರೂಪ, ಲೀಲೆ ಈ ಗೂಢಾರ್ಥ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸರಿ, ಯಾಕೆ ಅರ್ಥ ಆಗಲ್ಲ ಅನ್ನೋದು ನಮ್ಗೆ ಗೊತ್ತಾಯ್ತು. ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಭೌತಿಕ ಜಗತ್ತಿನಲ್ಲಿ ಇದೀವಿ, ಆತ್ಮ ಇದೆ, ಆತ್ಮದ ಮೇಲೆ ಜಡ ವಸ್ತು ಇದೆ, ಏನ್ ಮಾಡ್ಬೇಕು? ನೆಕ್ಸ್ಟ್ ಹೇಳ್ತಾರೆ, ಸೇವನ್ಮುಖೇ ಹಿ ಜಿಹ್ವಾದೋ ಸ್ವಯಂ ಏವ ಸ್ಫುರತ್ಯದ. ಸೇವನ್ಮುಖೇ ಹಿ, ಕೇವಲ ಸೇವೆಯಿಂದ ಮಾತ್ರ, ಜಿಹ್ವಾದೋ ಅಂದ್ರೆ ನಾಲಿಗೆ. ಅಂದ್ರೆ ನಾವು ಯಾಕೆ ಎಲ್ಲಾ ಭಕ್ತರಿಗೂ ಹರಿನಾಮ ಸಂಗೀತ ಅಂದ್ರೆ ಚಾಂಟಿಂಗ್ ಮಾಡಿ ಜಪ ಮಾಡಿ ಅಂತ ಹೇಳ್ತೀವಲ್ಲ, ಅದು ಕೂಡ ಒಂದು ಸೇವೆ. ಹಾಗೆ ಜಪ ಮಾಡುವಾಗ ನಾಲಿಗೆಯಿಂದ ಭಗವಂತನ ನಾಮ ತಗೊಂಡಾಗ ನಮ್ಮ ಇಂದ್ರಿಯಗಳು, ನಮ್ಮ ಈ ಜಡ ವಸ್ತು ಪರಿಶುದ್ಧ ಆಗ್ತಾ ಹೋಗುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಜಡ ಆಗಿದೀವಿ, ಅರ್ಹತೆನೇ ಇಲ್ಲ. ಈ ಅರ್ಹತೆ ಇಲ್ದಿರೋ ದೇಹಕ್ಕೆ, ಅರ್ಹತೆ ಇಲ್ದಿರೋ ನಾಲಿಗೆಗೆ ಅರ್ಹತೆ ಕೊಟ್ಟು ಭಕ್ತಿಯಲ್ಲಿ ಮುನ್ನಡೆಸಕ್ಕೆ ಈ ನಾಮ ಎಷ್ಟು ಸಹಾಯ ಮಾಡ್ತಾರೆ. ಸೇವನ್ಮುಖೇ ಹಿ ಜಿಹ್ವಾದೌ. ಹಲವಾರು ನವವಿಧ ಭಕ್ತಿ ಸೇವೆ ಇದೆ, ಗೊತ್ತಲ್ವಾ? ವಿಷ್ಣು ಶರಣಂ, ಕೀರ್ತನಂ, ಸ್ಮರಣಂ, ವಿಷ್ಣು ಪಾದ ಸೇವನಂ, ಅರ್ಚನಂ, ಬಂಧನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನ. 9 ವಿಧವಾದ ಭಕ್ತಿ. ನಾವು ಮಾಡ್ತಿರೋದು ಕೀರ್ತನೆ, ಶ್ರವಣ ಅಂದ್ರೆ ನಾಮ ಜಪ ಮಾಡ್ತಾ ಇದೀವಿ, ಕೀರ್ತನೆ ಮಾಡ್ತಾ ಇದೀವಿ, ಕುತ್ಕೊಂಡು ಭಗವದ್ಗೀತಾ ಅಧ್ಯಯನ ಮಾಡ್ತಾ ಇದ್ದೀವಿ, ಶ್ರವಣ. ಅದಕ್ಕೋಸ್ಕರ ಎಲ್ಲರೂ ಕ್ಲಾಸಿಗೆ ಬನ್ನಿ, ಎಲ್ಲರೂ ಪ್ರತಿದಿನ ಜಪ ಮಾಡಿ ಅಂತ ಕೇಳೋದು. ನೋಡಿ, ನಮಗೆ ಕೇವಲ ಒಂದೇ ಒಂದು ಕಾನ್ಸೆಪ್ಟ್, ಒಂದೇ ಒಂದು ವಿಷಯ, ಎಲ್ಲಾ ಜೀವಿಗಳಲ್ಲೂ ನನ್ನಲ್ಲಿದ್ದಾರೆ, ನಾನು ಆ ಜೀವಿಗಳಲ್ಲಿ ಇಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಅರ್ಥ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
ನಾವು ಸೇವನ್ಮುಖೇಹಿ ಜೀವಾದ, ನಮ್ಮನ್ನ ನಾವು ಸೇವೆಯಲ್ಲಿ ತೊಡಕೊಡಬೇಕು. ಎಸ್ಪೆಷಲಿ ನಾಮ ಜಪದಲ್ಲಿ ತೊಡಕೊಂಡಾಗ ನಮಗೆ ಈ ವಿಷಯ ಅರ್ಥ ಆಗುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಮತ್ತೆ ಡೈರೆಕ್ಟ್ ಆಗಿ ಸರಿ ನಾನು ಸೇವೆ ಮಾಡ್ತೀನಿ, ನಾನು ಜಪ ಮಾಡ್ತೀನಿ, ಪ್ರತಿದಿನ 16 ರೌಂಡ್ ಜಪ ಮಾಡ್ತಾ ಇದ್ದೀನಿ, ಪ್ರತಿದಿನ ನಾನು ಸೇವೆ ಮಾಡ್ತಾ ಇದ್ದೀನಿ, ಅರ್ಥ ಆಗ್ಬಿಡುತ್ತೆ ಈ ವಿಷಯ ಅಲ್ಲ. ನಮ್ಗೆ ಇದಕ್ಕೂ ಮತ್ತೆ ಉದಾಹರಣೆ ಕೊಡ್ತೀನಿ. ನಾನು ತುಂಬಾ ಕಷ್ಟಪಟ್ಟು ಹೋಮ್ವರ್ಕ್ ಮಾಡ್ತಿದ್ರೆ ಕ್ಲಾಸಲ್ಲಿ ಟೀಚರ್ ಏನ್ ಮಾಡ್ತಾರೆ, ಬಂದು ಸಹಾಯ ಮಾಡಕ್ಕೆ ಇಷ್ಟಪಡ್ತಾರಲ್ವ, ಅಥವಾ ನಾನು ಹೋಮ್ವರ್ಕೇ ಮಾಡಿಲ್ಲ ಅಂದ್ರೆ ಇವಾಗ ಏನು ಹೇಳ್ಕೊಟ್ರು ವೇಸ್ಟ್ ಬಿಡಪ್ಪ ಅಂತ ತಾನೆ. ಸೊ ನನ್ನ ಕಡೆಯಿಂದ ಪ್ರಯತ್ನ ನಾನು ಪಟ್ಟಾಗ ಟೀಚರ್ ಅಥವಾ ಗುರುಗಳ ಕಡೆಯಿಂದ ನಮಗೆ ಸಹಾಯ ಆಗುತ್ತೆ. ಅದೇ ರೀತಿ ನಾವು ಯಾವಾಗ ಈ ಸೇವನ್ ಮುಖೇಹಿ ಜಿವ್ವಾದು ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಟಾಗ ಈ ರೀತಿ ಇರುವಂತ ಗೂಢಾರ್ಥ, ನಮಗೆ ಅರ್ಥನೇ ಆಗದಿರುವಂತ ಗೂಢಾರ್ಥಕ್ಕೆ ದದಾಮಿ ಬುದ್ಧಿ ಯೋಗಂತಂ ಏನ ಮಾನ್ ಉಪಾಯ ಅಂತಿದ್ದೇನೆ. ಅಂದ್ರೆ ಕೃಷ್ಣ ಬಂದು ಅಯ್ಯೋ ಪಾಪ ನನ್ನ ಭಕ್ತ ಕಷ್ಟ ಪಡ್ತಾ ಇದ್ದಾನೆ, ಈ ಒಂದು ವಿಷಯ ಅರ್ಥ ಮಾಡ್ಕೊಳಕ್ಕೆ ಅವನು ಬುದ್ಧಿ ಕೊಟ್ಬಿಡೋಣ ಅಂತ ಹೇಳಿ ಕೃಷ್ಣ ಆಗ ಬುದ್ಧಿ ಕೊಡ್ತಾನೆ. ಕೇವಲ ನಮ್ಮ ಜ್ಞಾನದಿಂದ ಈ ವಿಷಯ ಅರ್ಥ ಆಗಲ್ಲ. ಗೊತ್ತಾಗ್ತಿದ್ಯಾ? ನೋಡಿ, ನಾನು ವಿಷಯ ಶುರು ಮಾಡಿದಿಷ್ಟೇ, ಮತ್ತೆ ನಾನು ಹೇಳ್ತೀನಿ. ಅದಕ್ಕೆ ಫಸ್ಟ್ ಹೇಳಿದ್ದೀನಿ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಟಾಪಿಕ್. ನಮ್ಮ ವಿಷಯ ಏನ್ ಶುರುವಾಯಿತು, ಕೃಷ್ಣ ಎಲ್ಲಾ ಕಡೆ ಇದ್ದಾನೆ, ಕೃಷ್ಣನಲ್ಲಿ ಎಲ್ಲಾ ಜೀವಿಗಳಿದ್ದಾರೆ, ಆದ್ರೆ ಕೃಷ್ಣ ಹೇಳ್ತಾರೆ ನಾನು ಆ ಜೀವಿಗಳು ಇಲ್ಲ. ಇದು ಯಾಕೆ ಅರ್ಥ ಆಗ್ತಿಲ್ಲ? ನಮ್ಮ ಈ ಭೌತಿಕ ಜಡ ವಸ್ತು ಇಂದ್ರಿಯಗಳಿಂದ ನಾವು ಇದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಮಾಡ್ಕೊಬೇಕು ಅಂದ್ರೆ ಏನು, ನಾವು ನಮ್ಮನ್ನ ಭಕ್ತಿ ಸೇವೆ ಜಪದಲ್ಲಿ ತೊಡಕೋಬೇಕು. ಹಾಗೆ ನಾವು ಭಕ್ತಿ ಸೇವೆ ಜಪದಲ್ಲಿ ತೊಡಕೊಂಡು ಇದು ಕ್ವಾಲಿಫಿಕೇಶನ್ ಏನು, ನಮಗೆ ದದಾಮಿ ಬುದ್ಧಿ ಯೋಗದ, ಕೃಷ್ಣ ನಮಗೆ ಆ ಜ್ಞಾನ ಕೊಟ್ಟಾಗ ಅಷ್ಟೇ ಈ ವಿಷಯ ಅರ್ಥ ಆಗೋದು, ಇಲ್ಲ ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಸೊ ಹಂತವಾಗಿ ನಾವು ಈ ವಿಷಯ ತಿಳ್ಕೊಂಡು ಹೋಗ್ಬೋದು. ಗೊತ್ತಾಯ್ತಾ? ಈಗ ನಮ್ಗೆ ಕೃಷ್ಣ ನಾನು ಇಲ್ಲ ಅಂತ ಹೇಳಿದ್ನಲ್ಲ, ಯಾವ ರೀತಿ ಕೃಷ್ಣ ಜೀವಿಯಲ್ಲಿ ಇಲ್ಲ ಅನ್ನೋದು ಮುಂದೆ ಚರ್ಚೆ ಮಾಡ್ಕೊಂಡು ಹೋಗ್ತೀವಿ. ಸೊ ಮತ್ತೆ ಈಗ ನಾನು ಆಗ್ಲೇ ಹೇಳ್ದಂಗೆ ನಾವು ಈ ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ 3 ರೀತಿಯ ಅಭ್ಯಾಸವನ್ನ ನಾವು ಮಾಡಬೇಕು. ಒಂದು ಶುದ್ಧ ಭಕ್ತಿಯ ಸೇವೆ. ಯಾಕೆಂದ್ರೆ ಶುದ್ಧ ಭಕ್ತಿಯ ಸೇವೆ ಎಂತದ್ದು ಅಂದ್ರೆ ಶ್ರೀ ಕೃಷ್ಣ ಆಕರ್ಷಣೆ. ಅಂದ್ರೆ ನಾವು ಯಾವುದೇ ರೀತಿ ಕೆಲಸ ನಮ್ಮ ಜೀವನದಲ್ಲಿ ಮಾಡಿ ಎಲ್ಲವೂ ಸಹ ಕೃಷ್ಣನ ಸಂತೃಪ್ತಿಗೋಸ್ಕರ ಮಾಡಿದಾಗ ಅದು ನಿಷ್ಕಾಮ ಕರ್ಮ ಆಗುತ್ತೆ, ಅದು ಶುದ್ಧ ಭಕ್ತಿಯ ಸೇವೆ ಆಗುತ್ತೆ. ಮೊದಲನೇ ವಿಷಯ, ಈ ಗೂಢಾರ್ಥ ಅರ್ಥ ಮಾಡ್ಕೋಬೇಕಂದ್ರೆ ಹೇಳ್ತೀನಿ ಈ ಗೂಢಾರ್ಥ ಏನು ಅಂತ. ಬಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದು ಬೇಕಾಗಿರೋ ರಿಕ್ವೈರ್ಮೆಂಟ್ ಒಂದು. ಎರಡನೇದು, ಪ್ರಭುಪಾದರು ಇದು ಭಾವಾರ್ಥದಲ್ಲಿ ಬರೀತಾರೆ, ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಂಡರ್ ಪ್ರಾಪರ್ ಗೈಡೆನ್ಸ್, ಯೋಗ್ಯವಾದ ಮಾರ್ಗದರ್ಶನದಲ್ಲಿ. ಯೋಗ್ಯವಾದ ಮಾರ್ಗದರ್ಶನದಲ್ಲಿ ಅಂತ ಪ್ರಭುಪಾದರು ಯಾಕೆ ಭಾವಾರ್ಥದಲ್ಲಿ ಬರೆದ್ರು ಅಂದ್ರೆ, ನೀವು ಭಗವದ್ಗೀತೆ ಸ್ಟಾರ್ಟಿಂಗ್ ಐ ಥಿಂಕ್ 118 ಅಥವಾ 2ನೇ ಪೇಜ್ ಅಲ್ಲಿ ನೋಡಿದ್ರೆ ನಿಮ್ಗೆ ಪರಂಪರೆ ಚಾರ್ಟ್ ಕೊಟ್ಟಿದ್ದಾರೆ. ಆಯ್ತಾ? ನಾವು ಏನೇ ಒಂದು ಅಧ್ಯಯನ ಮಾಡ್ಬೇಕು ಅಂದ್ರೆ ಗುರು ಪರಂಪರೆಯ ಹಾದಿಯಲ್ಲಿ ನಾವು ಅಧ್ಯಯನ ಮಾಡ್ಬೇಕಂದ್ರೆ ಅವರ ಹಾದಿಯಲ್ಲಿ ನಾವು ಕೇಳಿಸ್ಕೊಂಡು ಬರಬೇಕು. ಹಾಗೆ ಅವರ ಮಾರ್ಗದರ್ಶನ ನಾವು ಅನುಸರಿಸಿದಾಗ ಮಾತ್ರ ಈ ಒಂದು ಹಾದಿಯಲ್ಲಿ ನಾವು ಬರ್ತೀವಿ. ಇದು ಎರಡನೇ ರಿಕ್ವೈರ್ಮೆಂಟ್. ಮೂರನೇದೇನಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕೃಷ್ಣ ಆ ಒಂದು ಬುದ್ಧಿಶಕ್ತಿಯನ್ನು ನಮಗೆ ಕೊಡ್ತಾನೆ. ಇದಾಯ್ತಲ್ಲ? ಸೊ ಅದಕ್ಕೋಸ್ಕರ ನಮ್ಗೆ ಈ ವಿಷಯ ಇವಾಗ ಅರ್ಥ ಆಗ್ತದೆ. ಈಗ ಎಷ್ಟು ಜನಕ್ಕೆ ನಮ್ಮಲ್ಲೆಲ್ಲ ಪರಮಾತ್ಮ ಇದ್ದಾನೆ ಕಾಣಿಸ್ತಾ ಇದೆಯಾ? ಪರಮಾತ್ಮ ಇದ್ದಾನೆ ಅಂತ ಗೊತ್ತು. ಯಾಕಂದ್ರೆ ನಾವೆಲ್ಲರೂ ಸಹ ಯಾವುದೋ ಒಂದು ರೀತಿಲಿ ಕ್ಲಾಸಿಗೆ ಬಂದು ಸೇವೆ ಮಾಡಿದ್ವಿ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮಲ್ಲಿ ಪರಮಾತ್ಮ ಇದ್ದಾನೆ. ಬಟ್ ಕಾಣಿಸ್ತಾ ಇದೆಯಾ? ಇಲ್ಲ. ನಾನು ಅದಕ್ಕೆ ಪರಮಾತ್ಮ ಇದ್ದಾನೆ, ಆತ್ಮ ಇದ್ದಾನೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ ಅನ್ನೋ ವಿಷಯ ಜ್ಞಾನದಿಂದ ತಿಳ್ಕೊಂಡಿದೀವಿ. ಅಂದ್ರೆ ಭಗವದ್ಗೀತೆ ಕ್ಲಾಸ್ ಬಂದ್ವಿ, ಪರಮಾತ್ಮ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ, ಆತ್ಮ ಇದೆ, ಇದು ಜ್ಞಾನದಿಂದ ತಿಳ್ಕೊಂಡಿದ್ದು. ಫೇಸ್ ಟು ಫೇಸ್ ನೋಡ್ಬೇಕಲ್ವಾ? ಹೇಗ್ ನೋಡಕ್ ಸಾಧ್ಯ? ನಮ್ಮ ಈ ಪತಿತ ಸ್ಥಿತಿಯಲ್ಲಿ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಎಷ್ಟು ಜನಕ್ಕೆ ಸೀಮೆ ಎಣ್ಣೆ ಬುದ್ಧಿ ಗೊತ್ತು? ಹಿಂದಿನ ಕಾಲದಲ್ಲಿ ಕೆರೋಸಿನ್ ಲ್ಯಾಂಪ್,
ಅದರಿಂದ ಬೆಳಕು ಸರಿಯಾಗಿ ಬರ್ತಿಲ್ಲ ಅಂದ್ರೆ ಏನಾಗಿರುತ್ತೆ ಆ ಗಾಜಿನ ಸುತ್ತ? ಸೊ ಬೆಳಕಿದೆ, ನಮ್ಮಲ್ಲೂ ಸಹ ಭಗವಂತನ ಅಂಶ ಇದೆ, ನಮಗೆ ನೋಡಕ್ ಆಗ್ತಿಲ್ಲ ಅಂದ್ರೆ ನಮ್ಮಲ್ಲಿ ಏನಿದೆ? ಕೊಳೆ ಇದೆ, ಅದಕ್ಕೋಸ್ಕರ ನಾವು ನೋಡಕ್ ಆಗ್ತಿಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ಯಾವ ಭಕ್ತನಿಗೆ ಇದು ಅರ್ಥ ಆಗುತ್ತೆ, ಯಾವ ಭಕ್ತ ಇದನ್ನ ನೋಡ್ಬೋದು ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಪ್ರೇಮಾಂಜುನಚ್ಚರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾವ ಒಬ್ಬ ಭಕ್ತ ತನ್ನನ್ನು ತಾನು ನಿಷ್ಕಾಮ ಕರ್ಮ ಅಂದ್ರೆ ಶುದ್ಧ ಭಕ್ತಿ ಸೇವೆಯಲ್ಲಿ ತೋರಿಸ್ಕೊಂಡು ಸದಾ ಕೃಷ್ಣನ ಸಂತೃಪ್ತಿಗೋಸ್ಕರನೇ ಕೆಲಸ ಮಾಡ್ಕೊಂಡಿರ್ತಾನಲ್ಲ, ಅಂತ ಒಬ್ಬ ಭಕ್ತನ ಕಣ್ಣಿಗೆ ಪ್ರೇಮ ಅಂಜನ ಅಂದ್ರೆ ಕಾಡಿಗೆ, ಪ್ರೇಮದ ಕಾಡಿಗೆ ಕೃಷ್ಣ ಕೊಟ್ಟು ಕೃಷ್ಣನ ನೇರವಾಗಿ ಭೇಟಿ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ, ಕೃಷ್ಣನ ಫೇಸ್ ಟು ಫೇಸ್ ನೀವು ನೋಡ್ಬೋದು. ಯಾವಾಗ ಈ 3 ರಿಕ್ವೈರ್ಮೆಂಟ್ ನಾನು ಹೇಳ್ತೇನೆ ನೋಡಿ, ಇದನ್ನ ನಾವು ಮಾಡಬಹುದು, ಅವಾಗ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಕೃಷ್ಣನ ಫೇಸ್ ಟು ಫೇಸ್ ನೋಡ್ಬೋದು. ಭಗವಂತನ ನೋಡಕ್ ಎಷ್ಟು ಜನಕ್ಕೆ ಇಷ್ಟ? ಲೈವ್ ಆಗಿ ನೋಡಿ, ಭಗವಂತ ನಂಗೆ ಅದ್ಬೇಕು ಇದ್ಬೇಕು ಯಾವಾಗೂ ಹೇಳ್ತಾ ಇರ್ತೀವಲ್ಲ, ಬಟ್ ಭಗವಂತನ ರೂಪ ಎಂತದ್ದು ಅಂದ್ರೆ ನೋಡಿ ನಾವು ಕಳೆದು ಹೋಗ್ಬಿಡ್ತೀವಿ, ಅಷ್ಟು ರೂಪ ಚೆನ್ನಾಗಿರೋಂಥ ರೂಪ. ಆದ್ರೆ ಅದಕ್ಕೆ ಕ್ವಾಲಿಫಿಕೇಶನ್ ಇದೆ, ಗೊತ್ತಾಗ್ತಿದ್ಯಾ? ಸೊ ಕೃಷ್ಣ ಹೇಳ್ದ, ನಾನು ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಆ ಜೀವಿಗಳಿಲ್ಲ ಅಂತ ಹೇಳಿದಕ್ಕೆ ನಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದ್ರೆ ಇದೇ ರೀಸನ್, ನಾವು ಇನ್ನೂ ಸಹ ಪತಿತ ಸ್ಥಿತಿಯಲ್ಲೇ ಇದ್ದೀವಿ, ಅದಕ್ಕೋಸ್ಕರ ನಮ್ಗೆ ಇಷ್ಟ ಅರ್ಥ ಆಗೋದಿಲ್ಲ. ಪ್ರಭುಪಾದರು ಈ ರೀಸನ್ ಕೊಟ್ಟು. ಆದ್ರೆ ಯಾವಾಗ ನಾವು ಈ ಭಕ್ತಿಯ ಹಂತದಲ್ಲಿ ಬರ್ತೀವಲ್ಲ, ಆಗ ನಮ್ಗೆ ಈ ವಿಷಯನೂ ಅರ್ಥ ಆಗುತ್ತೆ, ಕೃಷ್ಣನ ನೇರವಾಗಿ ಭೇಟಿನೂ ಸಹ ಮಾಡಬಹುದು. ಆ ಹಂತಕ್ಕೆ ಬರಬೇಕು ಅಂದ್ರೆ ನಾವು ಪ್ರಭುಗಳು ಹೋದ ಕ್ಲಾಸಲ್ಲಿ ಹೇಳಿದ್ರು, ಶುದ್ಧ ಭಕ್ತಿಯ ಸೇವೆ ರಿಕ್ವೈರ್ಮೆಂಟ್ 15 ವರ್ಷ ಕಂಪ್ಲೀಟ್ ಶುದ್ಧ ಭಕ್ತಿ ಸೇವೆಯಲ್ಲಿದ್ದಾಗ ನಾವು ಈ ಹಂತಕ್ಕೆ ತಲುಪಬಹುದು. ಆದ್ರೆ ನಿಷ್ಕಾಮ ಕರ್ಮ ಶುದ್ಧ ಭಕ್ತಿ ಸೇವೆ. ಸೊ ಇದು ರಿಕ್ವೈರ್ಮೆಂಟ್. ಹಾಗೆ ಪ್ರಭುಪಾದರು ಮತ್ತೆ ಇನ್ನೊಂದು ಭಾವ ಆಗ್ತದೆ, ನಮ್ಗೆ ಇದು ಅರ್ಥ ಆಗಿಲ್ಲ, ಕೃಷ್ಣ 2 ಲೈನ್ ನಮ್ಗೆ ಅರ್ಥ ಆಗಿಲ್ಲ, ಯಾಕೆ ಅರ್ಥ ಆಗಿಲ್ಲ ಅನ್ನೋದು ಗೊತ್ತು, ನಾವು ಪತಿತ ಸ್ಥಿತಿಯಲ್ಲಿ ಇದ್ದೀವಿ, ಅದಕ್ಕೋಸ್ಕರ ನಮ್ಗೆ ಇದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಮೊದಲನೇ ಲೈನ್ ನಾವು ನೋಡಿದ್ವಿ, ಕೃಷ್ಣ ಎಲ್ಲಾ ಕಡೆ ಇದ್ದಾನೆ. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಹಿ ಇಸ್ ಆಲ್ ಪರ್ವೇಡಿಂಗ್, ಹಿ ಇಸ್ ದೇರ್ ಎವ್ರಿವೇರ್. ಎಲ್ಲಾ ಕಡೆ ಕೃಷ್ಣ ಇದ್ದಾನೆ, ಕಾಣಿಸ್ತಾ ಇದ್ದಾನೆ ಕೃಷ್ಣ, ಎಲ್ಲಾ ಕಡೆ ಕೃಷ್ಣ ಇದ್ದಾನೆ, ಕಾಣಿಸ್ಬೇಕಲ್ಲ ನಮ್ಗೆ. ಈ ವಿಷಯನ ಕೇಳ್ಬಿಟ್ಟು ಎಷ್ಟೊಂದು ಜನ ಕೃಷ್ಣ ನೀರಿನ ರೂಪದಲ್ಲಿದ್ದಾನೆ, ಕೃಷ್ಣ ಈ ಮೈಕ್ ರೂಪದಲ್ಲಿದ್ದಾನೆ, ಕೃಷ್ಣ ಕ್ಯಾಮರಾ ರೂಪದಲ್ಲಿದ್ದಾನೆ, ನೆಲ ರೂಪದಲ್ಲಿದ್ದಾನೆ, ಆಕಾಶದ ರೂಪದಲ್ಲಿದ್ದಾನೆ, ಗಿಡ ರೂಪದಲ್ಲಿದ್ದಾನೆ, ಈ ತರ ಎಲ್ಲ ಹೇಳ್ಬಿಟ್ಟು ಕೃಷ್ಣನಿಗೆ ಆಕಾರನೇ ಇಲ್ಲ ಅನ್ನೋದು ತಪ್ಪಲ್ವಾ? ಕೃಷ್ಣನ್ ಬೇಸರ ಆಗುತ್ತೆ. ಪ್ರಭುಪಾದ ಅದನ್ನ ಕರೆಕ್ಟ್ ಮಾಡೋಕ್ಕೋಸ್ಕರನೇ ಭಾವಾರ್ಥದಲ್ಲಿ ಬರೀತಾರೆ, ಕೃಷ್ಣನ್ಗೆ ಆಕಾರ ಇಲ್ಲ ಅಂತ ನಾವು ಯಾವತ್ತೂ ಹೇಳೋದೇ ತಪ್ಪು ಅಂಡ್ ಹೇಳಲೇಬಾರದು. ಯಾಕಂದ್ರೆ ಉದಾಹರಣೆ ನಾವು ತಗೊಬಹುದು. ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇದಾರಲ್ಲ, ಯಾವುದೇ ಒಂದು ಕೆಲಸ ಮಾಡಿಸ್ಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೈ ಕೆಳಗಡೆ ಎಷ್ಟೊಂದು ಜನ ವ್ಯಕ್ತಿಗಳು ಇರ್ತಾರೆ, ಕರೆಕ್ಟ್ ಅಲ್ವಾ? ಯಾವುದೇ ಒಂದು ಕೆಲಸ ಮಾಡಿಸ್ಬೇಕು ಅಂದ್ರೆ ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಈ ಸ್ಟೇಟ್ ಅಲ್ಲಿ ಕರ್ನಾಟಕ ನಡೀತಾ ಇದೆಯಲ್ಲ, ಕರ್ನಾಟಕಕ್ಕೆ ಬಂದು ನೋಡೋದು, ತಮಿಳ್ನಾಡಲ್ಲಿ ಹೋಗಿ ನೋಡೋದು, ಅಥವಾ ಆಂಧ್ರ ಪ್ರದೇಶದಲ್ಲಿ ಹೋಗಿ ನೋಡೋದು ಮಾಡ್ತಾರ? ಇಲ್ಲ ತಾನೆ. ಕೆಲಸ ಹೇಳ್ತಾರೆ, ಅಸೈನ್ ಮಾಡ್ತಾರೆ, ಆ ಕೆಲಸಗಳು ಅದರ ಪಾಡಿಗೆ ನಡ್ಕೊಂಡು ಹೋಗುತ್ತೆ, ಕೇವಲ ಆದೇಶ ನೀಡ್ತಾರೆ. ಅದೇ ರೀತಿ ಕೂಡ ಶ್ರೀ ಕೃಷ್ಣನು ಸಹ ತನ್ನ ಈ ಡೆಮಿಗಾಡ್ಸ್ ಅಂದ್ರೆ ದೇವತೆಗಳಂತ ಹೇಳ್ತೀವಲ್ಲ, ಇವರಿಗೆ ಆದೇಶ ಕೊಡ್ತಾರೆ, ಆ ಆದೇಶನ ಈ ಎಲ್ಲಾ ದೇವತೆಗಳು ಫಾಲೋ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಕೃಷ್ಣನೇ ಈ ಮೂಲ ತತ್ವ ಶಕ್ತಿ, ಅಂದ್ರೆ ಈ ದೇವತೆಗಳು ಕೊಡ್ತಾ ಇರೋಂಥ ಶಕ್ತಿ ಕೃಷ್ಣನೇ. ಆದ್ರೆ ಈ ದೇವತೆಗಳಿಗೆ ಕೆಲಸಗಳು ಮಾಡ್ತಿದ್ದಾರೆ. ಅಂದ್ರೆ ಒಬ್ಬ IAS ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡೋದು, ಆರ್ಡರ್ಸ್ ಎಲ್ಲ ಬರೋದು ನರೇಂದ್ರ ಮೋದಿ ಕಡೆಯಿಂದನೇ. ಆದ್ರೆ ನರೇಂದ್ರ ಮೋದಿ ಆ ಕೆಲಸ ಮಾಡ್ತಾರೆ. ಅದೇ ರೀತಿ ಕೃಷ್ಣ ಬೇರೆ ಬೇರೆ ದೇವತೆಗಳಿಗೆ ಶಕ್ತಿ ಕೊಡ್ತಾನೆ, ಕೃಷ್ಣ ಅದನ್ನ ಮಾಡೋದು. ಗೊತ್ತಾಗ್ತಿದೆಯಲ್ಲ? ಸೊ ಈ ದೇವತೆಗಳು ಕೆಲಸ ಮಾಡ್ತಾರೆ ಕೃಷ್ಣನ ಶಕ್ತಿಯಿಂದ ಅಷ್ಟೇ, ಅದಕ್ಕೋಸ್ಕರ ನಾವು ಕಾಣಿಸ್ತಾ ಇಲ್ಲ.
ಆದ್ರೆ ಶುದ್ಧ ಭಕ್ತಿ ಇರೋವನ್ಗೆ ಕಾಣಿಸುತ್ತೆ. ಕೃಷ್ಣನೇ ಎಲ್ಲಾ ಕಡೆ ಕಾಣಿಸ್ತಾನೆ. ನಾನು ಆಗ್ಲೇ ಹೇಳಿದೆ, ಇದು ಕನ್ಫ್ಯೂಸ್ ಆಗುವಂತ ಟಾಪಿಕ್, ಅರ್ಥ ಮಾಡ್ಕೊಳ್ಬೇಕು. ಗೊತ್ತಾಯ್ತಲ್ಲ? ನಮಗೆ ಮತ್ತೆ ನಾನು ಹೇಳ್ತೀನಿ, ನಮಗೆ ಯಾಕೆ ಈ ವಿಷಯ ಅರ್ಥ ಆಗಿಲ್ಲ ಅಂದ್ರೆ ನಾವು ಇನ್ನೂ ಪತಿತ ಸ್ಥಿತಿಲಿದ್ದೀವಿ. ಅದಕ್ಕೋಸ್ಕರ ನಮಗೆ ಈ ವಿಷಯ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಜಡ ಜ್ಞಾನದಿಂದ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ನೆಕ್ಸ್ಟ್ ಶ್ಲೋಕಕ್ಕೆ ನಾವು ಹೋದ್ರೆ ಕೃಷ್ಣ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಉತ್ತರ ಕೊಡ್ತಾನೆ. ಇವಾಗ ಈಗ ಏನಂತ ಕೃಷ್ಣ, ನಾನು ಎಲ್ಲಾ ಕಡೆ ಇದ್ದೀನಿ ಅಂತ ಹೇಳಿದಾಗ ಮತ್ಸ್ಥಾನಿ ಸರ್ವಭೂತಾನಿ. ಇವಾಗ ಕೃಷ್ಣ ಏನ್ ಹೇಳ್ತಾನೆ ನೋಡಿ, ನಚ ಮಸ್ತಾನಿ ಭೂತಾನಿ ಪಶ್ಯಮಿ ಯೋಗಮೈಶ್ವರಂ ಭೂತ ಬೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಾ. ಕೃಷ್ಣ ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಕೊಡ್ತಾನೆ. ಈಗ ಆಗ್ಲೇ ಮತ್ಸ್ಥಾನಿ ಸರ್ವಭೂತಾನಿ ಅಂದ್ರು, ಈಗ ನಚಮಸ್ತಾನಿ ಭೂತಾನಿ ಅಂತ. ಅಂದ್ರೆ ಅರ್ಥ ಏನಂದ್ರೆ, ಆಗ್ಲೇ ನಾನು ಎಲ್ಲಾ ಕಡೆ ಇದ್ದೀನಿ ಅಂದ್ರು, ಈಗ ಏನಾಯ್ತಾ ಅಂದ್ರೆ ನಾನು ಎಲ್ಲಾ ಕಡೆ ಇದ್ದೀನಿ, ಆ ಎಲ್ಲ ಈ ಭೌತಿಕ ಜಗತ್ತಿನಲ್ಲಿ ಇರುವಂತ ಚರಾಚರ ವಸ್ತು ಏನೇನಿದೆಯೋ ಎಲ್ಲಾ ಕಡೆ ನಾನಿದ್ದೀನಿ, ಆದ್ರೆ ಅವುಗಳಲ್ಲಿ ನಾನಿಲ್ಲ ಅಂತ ಮತ್ತೆ ಈ ತರ ಹೇಳ್ತಾರೆ. ಇವೆಲ್ಲ ಸೃಷ್ಟಿಯಾದದ್ದು ನನ್ನ ಶಕ್ತಿಯಿಂದ, ಆದ್ರೆ ಅದರಲ್ಲಿ ನಾನಿಲ್ಲ ಅಂತ ಮತ್ತೆ ಕನ್ಫ್ಯೂಷನ್. ಹಿಂಗೆ ಕೃಷ್ಣ ಯಾಕೆ ಈ ರೀತಿ ಹೇಳ್ತಾರೆ? ಎಲ್ಲ ಸೃಷ್ಟಿ ಮಾಡಿದ ಕೃಷ್ಣ, ಮತ್ತೆ ನಾನು ಅದರಲ್ಲಿ ಇಲ್ಲ ಅಂತ. ಅಂದ್ರೆ ನಾವು ಇದರ ಅರ್ಥ ತಿಳ್ಕೊಳ್ಬೇಕಂದ್ರೆ ಸರಳವಾಗಿ ಉದಾಹರಣೆ ಹೇಳ್ತೀನಿ ನಾನು. ನಾವೆಲ್ಲರೂ ಸಹ ಸ್ಕೂಲಲ್ಲಿ ಓದಿರ್ತೀವಿ. ಅಟ್ಲಾಸ್ ಒಂದು ಗ್ಲೋಬಲ್ ಇಟ್ಕೊಂಡಿರ್ತಾನೆ ಗೊತ್ತಾ? ನಾವು ಸೋಷಿಯಲ್ ಸ್ಟಡಿ ಅಥವಾ ಸಿವಿಕ್ಸ್ ಅಲ್ಲಿ ಓದ್ತೀವಿ. ಗ್ರೀಕ್ ಮೈಥಾಲಜಿಲಿ ಒಬ್ಬ ಅಟ್ಲಾಸ್, ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಒಂದು ಭೂಮಿನ ಎತ್ಕೊಂಡು ಭಾರ ಪಡ್ಕೊಂಡು ಇರ್ತಾ ಇರ್ತಾನೆ ತುಂಬಾ ಸೆಕೆಂಡ್, ಅವನ ಅಟ್ಲಾಸ್ ಅಂತ ಕರಿತೀವಿ. ಆ ರೀತಿ ಕೃಷ್ಣ ಬಂದು ಪ್ರತಿ ಈ ಸೌರಮಂಡಲ ಅಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಭೂಮಿನ ಎತ್ಕೊಂಡು ನಿಂತಿರೋದು, ಸೂರ್ಯನ ಎತ್ಕೊಂಡು ನಿಂತಿರೋದು, ಈ ತರ ಕೃಷ್ಣ ಮಾಡಬೇಕಾಗಿಲ್ಲ. ಹೇಗೆ ಪ್ರತಿಯೊಂದು ಈ ಒಂದು ಪ್ಲಾನೆಟ್ಸ್ ಅಥವಾ ಸೌರಮಂಡಲದಲ್ಲಿರುವಂತಹ ಈ ಭೂಗ್ರಹಗಳೆಲ್ಲ ಗ್ರಹಗಳಿದೆಲ್ಲ ಹೇಗೆ ಅದಾಗದೆ ತಿರುಗ್ತಾ ಇದೆ, ಅದಾಗದೆ ಹೆಂಗೆ ಆಕಾಶದಲ್ಲಿ ತೇಲಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ಕೃಷ್ಣ ಇದನ್ನೇ ಹೇಳ್ತಾ ಇದ್ದಾನೆ, ನಚಮಸ್ತಾನಿ ಸರ್ವಭೂತಾನಿ. ಇವೆಲ್ಲವೂ ಸಹ ನನ್ನ ಶಕ್ತಿಯಿಂದ ನಿಂತ್ಕೊಂಡಿದೆ ವಿನಃ ನಾನು ಅದಕ್ಕೆ ಅಂಟ್ಕೊಂಡಿಲ್ಲ. ನನ್ನ ಶಕ್ತಿಯಿಂದ ತಿರುಗಾಡ್ತಾ ಇದೆ, ನನ್ನ ಶಕ್ತಿಯಿಂದ ಅದು ಲೆವಿಟೇಟ್ ಅಂದ್ರೆ ತೇಲಾಡ್ತಾ ಇದೆ, ಆದ್ರೆ ನಾನು ಬಂದು ಅದನ್ನ ಎತ್ತುತ್ತಾ ಇಲ್ಲ. ನಾನು ಅದಕ್ಕೆ ಉದಾಸೀನವಾದ್ರೆ ಕೃಷ್ಣನಿಗೆ ಇದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ನನ್ನ ಶಕ್ತಿ ನೋಡ್ಕೊಳ್ಳೋದಷ್ಟು. ಸೊ ಅದಕ್ಕೆ ಕೃಷ್ಣ ಮತ್ಸ್ಥಾನಿ ಸರ್ವಭೂತಾನಿ ಅಂತ. ನಾನು ಇದನ್ನೆಲ್ಲ ಸೃಷ್ಟಿ ಮಾಡಿದೆ ನಿಜ, ಆದ್ರೆ ನಾನು ಇದಕ್ಕೆ ಅಂಟ್ಕೊಂಡಿಲ್ಲ ಅಥವಾ ನನ್ನ ಶಕ್ತಿಯಿಂದ ಮಾಡ್ತಾ ಇದ್ದೆ ವಿನಃ ನಾನು ಬಂದು ಖುದ್ದಾಗಿ ಮಾಡ್ತಾ ಇಲ್ಲ ಇದನ್ನ. ಆದ್ರೆ ಕೃಷ್ಣನ ಶಕ್ತಿ, ಕೃಷ್ಣ ಬೇರೆ ಅಲ್ಲ. ಎನರ್ಜೆಟಿಕ್ ಎನರ್ಜಿ ಎರಡು ಬೇರೆ ಅಲ್ಲ. ಉದಾಹರಣೆ ಅಂದ್ರೆ ಸೂರ್ಯ ಮತ್ತೆ ಸೂರ್ಯನ ಕಿರಣ ಬೇರೆನಾ? ಸೂರ್ಯನಿಂದಾನೇ ಬರ್ತಾ ಇರ್ತಾನೆ, ಆದ್ರೆ ಸೂರ್ಯನ ಕಿರಣದ ಪ್ರಮಾಣ ಸೂರ್ಯ ಎರಡು ಬೇರೆ. ಅರ್ಥ ಆಗ್ತಿದಲ್ಲ? ಎರಡು ಇರುವಂತ ಅಂಶ ಒಂದೇ. ಇದೇ ರೀತಿ ಕೃಷ್ಣ ಕೇಳ್ತಾ ಇರೋದು. ಈ ಭೌತಿಕ ಸೌರ ಮಂಡಳಗಳನ್ನು ಸಹ ಕೃಷ್ಣ ಆಕಾಶದಲ್ಲಿ ತೇಲಾಡುವಂತೆ ಕೃಷ್ಣ ಮಾಡ್ತಿಲ್ಲ, ಕೃಷ್ಣನ ಶಕ್ತಿ ಮಾಡ್ತಾ ಇದೆ. ಆದ್ರೆ ಕೃಷ್ಣನ ಶಕ್ತಿ, ಕೃಷ್ಣ ಬೇರೆ ಅಲ್ಲ. ಸೊ ಇದು ಮೊದಲನೇ ಉದಾಹರಣೆ ಆಯ್ತಾ? ಇನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೃಷ್ಣ ಇದನ್ನ ಪ್ರೂವ್ ಮಾಡ್ತಾನೆ ನಮ್ಮ ಲೀಲೆ. ಕೃಷ್ಣ ಮಣ್ಣು ತಿಂದಾಗ ಯಶೋಧ ಮಾತಾ ಆ ಮಾಡೋದಾಗ ಏನಾಗುತ್ತೆ? ಕೃಷ್ಣನ ಬಾಯಲ್ಲಿ ಇಡೀ ಸಕಲ ಚರಾಚರ ಬ್ರಹ್ಮಾಂಡನೇ ಕಾಣಿಸುತ್ತಂತೆ, ಎಲ್ಲಾ ರೀತಿಯ ಬ್ರಹ್ಮಾಂಡ. ಕೊನೆಗೆ ಯಶೋಧೆನೇ ನೋಡ್ತಾಳಂತೆ ಕೃಷ್ಣನ ಬಾಯಲ್ಲಿ. ಅಷ್ಟು ಚಿಕ್ಕ ಒಂದು ಕೃಷ್ಣನ ಮಗು, ಬೆಣ್ಣೆ ಕದಿತಾ ಇರುವಂತ ಮಗು ಹೇಗೆ ಬ್ರಹ್ಮಾಂಡವನ್ನು ತೋರ್ಸಕ್ ಸಾಧ್ಯ? ಅದಕ್ಕೆ ಕೃಷ್ಣ ಇದರಲ್ಲಿ ಪಶ್ಯಮೇ ಯೋಗ ಐಶ್ವರಂ ಅಂದ್ರೆ ಅರ್ಜುನ ಇದು ನನ್ನ ಯೋಗ ಐಶ್ವರ್ಯ ಅಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇರೋದು. ನಾನು ಆಗ್ಲೇ ಹೇಳಿದೆ, ಕೃಷ್ಣನಿಗೆ ಮತ್ತೆ ಭೌತಿಕ ಜಗತ್ತಿಗಿರುವಂತ ಸಂಬಂಧನ ಕೃಷ್ಣ ಎರಡು ಶ್ಲೋಕದಲ್ಲಿ ಚರ್ಚೆ ಮಾಡ್ತಿರೋದು. ಅರ್ಥ ಆಗ್ತಿದೆಲ್ಲ? ನೆಕ್ಸ್ಟ್ ಎರಡನೇದು ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ನಾವು ಈ ಭೌತಿಕ ಜಗತ್ತಿನಲ್ಲಿ
ಯಾವುದೇ ಒಂದು ವಿಷಯ ಮಾಡಬೇಕು ಅಂದ್ರೆ, ಉದಾಹರಣೆಗೆ ನಾನು ಇಲ್ಲಿಂದ ಯಶವಂತಪುರ ಹೋಗ್ಬೇಕು ಅಂದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ, ಎಲ್ಲೋ ಊರಿಗೆ ಹೋಗ್ಬೇಕು, ಯಶವಂತಪುರಕ್ಕೆ ಹೋಗಿ ಟ್ರೈನ್ ಹತ್ಬೇಕು ಅಂದ್ರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ, ಮೆಟ್ರೋ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋತೀನಿ, ಇಲ್ಲ ಕ್ಯಾಬ್ ಬುಕ್ ಮಾಡ್ತೀನಿ. ಹೇಗೋ ಒಂದು ಯಶವಂತಪುರಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲ ಸಿದ್ಧತೆಗಳು ಮಾಡ್ಕೋತೀನಿ. ಮಧ್ಯ ಟ್ರಾಫಿಕ್ ಜಾಮ್ ಸಿಗಾಕೊಂಡ್ರೆ ಟ್ರೈನ್ ಮಿಸ್ ಆಗುತ್ತೆ. ಅಂದ್ರೆ ನಮ್ಮ ಭೌತಿಕ ಜಗತ್ತಿನಲ್ಲಿ ಏನೇ ಒಂದು ಕೆಲಸ ಮಾಡಿ 100% ಆಕ್ಯುರಸಿ ನಾವು ಮಾಡೋಕ್ಕಾಗುತ್ತೆ. 100% ಆಗದೇ ಇಲ್ಲ. ಅದನ್ನ ನಾವು ಗಣಿತದಲ್ಲಿ ಪ್ಯಾರಲಾಕ್ಸ್ ಎರರ್ ಅಂತ ಕರಿತೀವಿ ನಾವು. ಅಂದ್ರೆ 100% ನಾವು ಅಚೀವ್ ಮಾಡಕ್ಕೆ ಆಗಲ್ಲ ಯಾವುದನ್ನು ಸಹ. 99.99 ಮಾಡ್ಬೋದು, 100% ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣ ತಾನು ಇಚ್ಛೆ ಪಟ್ರೆ ಆಗೋಗುತ್ತಂತೆ. ಈ ಭೌತಿಕ ಜಗತ್ತೂ ಅಷ್ಟೇ, ಭೌತಿಕ ಜಗತ್ತು ಆಗ್ಬೇಕು ಅಂದಿದ ತಕ್ಷಣ ಆಗೋಯ್ತು. ಹೆಂಗೆ ಅಂದ್ರೆ ಇದಕ್ಕೂ ಉದಾಹರಣೆ ನಾನು ಹೇಳ್ತೀನಿ. ಜರಾಸಂಧ ಮಥುರೆ ಮೇಲೆ 17 ಸರಿ ಯುದ್ಧ ಮಾಡಕ್ ಬರ್ತಾನೆ. ಎಷ್ಟು? 17 ಸರಿ. ಆ 17 ಸರಿ ಯುದ್ಧ ಮಾಡಕ್ ಬರೋ ಕಾಲ್ಯವಾಹನ ಅಂತ ಇನ್ನೊಬ್ಬ ಇರ್ತಾನೆ. ಇವನು ಸಹ ಮಥುರೆಗೆ ಅಟ್ಯಾಕ್ ಮಾಡಕ್ ಬರೋಣ ಪ್ಯಾರಲಲ್ ಆಗಿ ಅಂತ ಪ್ಲಾನ್ ಮಾಡ್ತಾರೆ. ಕೃಷ್ಣ ಎಷ್ಟು ಭಕ್ತ ವತ್ಸಲ ನೋಡಿ. ನಾವು ಯಾವಾಗ ಹೇಳುವಾಗ ಹೇ ಕೃಷ್ಣ ಕರುಣಾ ಸಿಂಧು ಅಂತ ಹೇಳ್ತೀವಿ ನಾವು. ಅವನು ನಾನು ಕಂಟಿನ್ಯೂಸ್ ಆಗಿ ಯುದ್ಧ ಮಾಡ್ಬೋದು, ಆದ್ರೆ ಮಥುರಾ ನಗರಿಯಲ್ಲಿ ಇರುವಂತ ಭಕ್ತರಿಗೆ ಈ ಯುದ್ಧದಿಂದ ಕಷ್ಟ ಆಗುತ್ತೆ. ಕೃಷ್ಣ ರಾತ್ರಿ ಮಲ್ಕೊಂಡು ಪಾಪ ಈ ಮಥುರೆ ನಗರದಲ್ಲಿ ಇರುವಂತ ನಿವಾಸಿಗಳಿಗೆ ಯಾವ್ದಾನ ಒಂದು ಚೆನ್ನಾಗಿರುವಂತ ಸಿಟಿ ನಾನು ಕನ್ಸ್ಟ್ರಕ್ಟ್ ಅಥವಾ ಜಾಗ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಂತೆ ತಕ್ಕಂತ ಹೋಗಿ ದ್ವಾರಕ ವಿಶ್ವಕರ್ಮ ಎಲ್ಲ ಬಂದು ದೊಡ್ಡ ದೊಡ್ಡ, ಇದೆಲ್ಲ ಭಾಗವತದಿಂದ ನಾನು ಹೇಳ್ತಾ ಇದ್ದೀನಿ. ಭಾಗವತ 10ನೇ ಸ್ಕಂದ 57ನೇ ಅಧ್ಯಾಯ 58ನೇ ಶ್ಲೋಕದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ. ಕೃಷ್ಣ ಅನ್ಕೊಂಡಂತೆ ಅಷ್ಟೇ ಯೋಗಮಾಯ ಟಕ ಟಕ ಅಂತ ದ್ವಾರಕ ನಗರಿ ಕ್ರಿಯೇಟ್ ಆಯ್ತು, ರೋಡ್ ಆಯ್ತು, ಎಲ್ಲ ಆಗೋಯ್ತು. ಅಂಡ್ ಇದಲ್ಲದೆ ಮಥುರೆಯಲ್ಲಿ ಅವತ್ತು ರಾತ್ರಿ ಮಲಗಿದ್ರಲ್ಲ ಎಲ್ಲರೂ, ಬೆಳಿಗ್ಗೆ ಎದ್ದು ಕಂಡುಬಿಟ್ಟು ನೋಡಿದ್ರೆ ದ್ವಾರಕ ನಗರಿ ಇದ್ದಾರೆ. ನೋಡಿ, ನಮ್ಗೆ ಮತ್ತೆ ಕೃಷ್ಣನ್ಗಿರುವಂತ ವ್ಯತ್ಯಾಸ ಗೊತ್ತಾಗ್ತಿದೆ. ಕೃಷ್ಣ ಅನ್ಕೊಂಡ ಕಣ್ಣು ಮುಚ್ಚಿ ಈ ಮಥುರೆ ನಿವಾಸಿಗಳು ತೆಗೆದು ನೋಡಿದ್ರೆ ದ್ವಾರಕಾದಿಬ್ರ 10ನೇ ಸ್ಕಂದದಲ್ಲಿ ಬರುತ್ತೆ. ಕ್ಯಾಂಟೋ 10 57 ಚಾಪ್ಟರ್ ಅಲ್ಲಿ 50. ಯಾಕೆಂದ್ರೆ ಕೃಷ್ಣನ ಬುದ್ಧಿ ಅಂದ್ರೆ ಕೃಷ್ಣನ ಮನಸ್ಸು, ಕೃಷ್ಣನ ದೇಹ ಎರಡೂ ಆಧ್ಯಾತ್ಮಿಕ. ನಮ್ಮ ತರ ಇವಾಗ ನೋಡಿ, ನಮ್ಮ ಆತ್ಮ ಆಧ್ಯಾತ್ಮಿಕ, ಆದ್ರೆ ನಮ್ಮ ದೇಹ ಆಧ್ಯಾತ್ಮಿಕ ಅಲ್ಲ, ಜಡ. ಆದ್ರೆ ಕೃಷ್ಣನಲ್ಲೇ ಹಂಗಲ್ಲ. ಕೃಷ್ಣನ ಮನಸ್ಸು, ದೇಹ ಎಲ್ಲ ಅಬ್ಸಲ್ಯೂಟ್, ಕಂಪ್ಲೀಟ್ ಆಧ್ಯಾತ್ಮಿಕ. ಸೊ ಅವನ ಅಷ್ಟು ಪ್ಯೂರಿಟಿ ಇದೆ, ಅನ್ಕೊಂಡಿದ ತಕ್ಷಣ ಆಗೋದು. ಭಾವಾರ್ಥದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ಜಗತ್ತೇ ಆಗ್ಲಿ, ಈ ಭೌತಿಕದಲ್ಲಿರುವಂತಹ ಎಲ್ಲ ಅಚರ ಚರ ವಸ್ತುಗಳೇ ಆಗ್ಲಿ ಕೃಷ್ಣನ ಶಕ್ತಿಯಿಂದ ನಡೀತಾ ಇದೆ. ಕೃಷ್ಣ ಪರ್ಸನಲ್ ಆಗಿ ಬಂದೇನು ಮಾಡ್ಬೇಕಾಗಿಲ್ಲ. ಆದ್ರೆ ಕೃಷ್ಣ ಪರ್ಸನಲ್ ಆಗಿ ಒಬ್ಬರಿಗೋಸ್ಕರ ಬರ್ತಾನೆ. ಯಾರಿಗೋಸ್ಕರ? ಜೋರಾಗಿ ಹೇಳಿ, ಪರವಾಗಿಲ್ಲ. ಇಷ್ಟು ಸರ್ವವ್ಯಾಪಿ, ಇಷ್ಟೊಂದು ಶಕ್ತಿವಂತ ಆಗಿರೋದ ಕೃಷ್ಣ ಭಕ್ತರಿಗೋಸ್ಕರ ಆ ಸುಧಾಮ ಪಾದವನ್ನ ತೊಡಿತಾನೆ ಇಟ್ಕೊಂಡು. ಯೋಚನೆ ಮಾಡಿ, ಭಗವಂತ ಬಂದು ಕಾಲು ಮುಟ್ಟದು. ಯೋಚನೆ ಮಾಡಿ, ಒಬ್ಬೊಬ್ಬ ಅಂದ್ರೆ ಸುಧಾಮ ಎಷ್ಟು ನಿಷ್ಕಲ್ಮಶ ಶುದ್ಧ ಭಕ್ತಿಯ ಸೇವೆ ಮಾಡಿದ್ರೆ ಕೃಷ್ಣ ಹಾಗೆ ಮಾಡಿರ್ಬೇಡ. ನಾನು ಆಗ್ಲೇ ಅದಕ್ಕೆ ಹೇಳಿದೆ, ಕೃಷ್ಣನ್ನ ಫೇಸ್ ಟು ಫೇಸ್ ನೋಡ್ಬೇಕು ಅಂದ್ರೆ ನಾವು ಈ ಶುದ್ಧ ಭಕ್ತಿ ಸೇವೆ ಮಾಡಿದ್ರೆ ನಿಜವಾಗ್ಲೂ ಆಗುತ್ತೆ. ಎಷ್ಟೊಂದ್ಸರಿ ನಮ್ಗೆ ಕೃಷ್ಣ ಸೇವೆ ಅಥವಾ ಕೃಷ್ಣ ಭಕ್ತಿಗೆ ಬಂದಾಗ, ಪ್ರಭು ನನ್ನ ಜಪ ಎಲ್ಲ ಮಾಡಿದೆ, ನಾನು ಮಂಗಳಾರತಿ ಎಲ್ಲ ಅಟೆಂಡ್ ಮಾಡ್ಕೊಂಡು ಹೋದೆ, ನನ್ಗೇನೋ ಒಂದು ಈ ಕಷ್ಟ ಬರ್ತಾ ಇತ್ತು ಪ್ರಭು, ಆದ್ರೆ ಆ ಕಷ್ಟ ಹೆಂಗ್ ಮಾಯ ಆಯ್ತು ಗೊತ್ತಿಲ್ಲ ಪ್ರಭು, ಒಟ್ಟಲ್ಲಿ ಮಾಯ ಆಗೋಯ್ತು. ಹೆಂಗೋ ಒಂದು ಬಂದು ಭಗವಂತ ಸರಿ ಮಾಡ್ಬಿಟ್ಟ. ಈ ರೀತಿ ಅನುಭವ ನಮ್ಗೆ ತುಂಬಾ ಸರಿ ಹಲವಾರು ನಮ್ಮ ಭಕ್ತರಲ್ಲಿ ಆಗ್ತಾ ಇರುತ್ತೆ. ಅಂದ್ರೆ ಏನೋ ಒಂದು, ಇದನ್ನ ಇಂಪೆಡಿಮೆಂಟ್ಸ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ. ನಮ್ಗೆ ಏನೋ ಒಂದು ಗೊತ್ತಾಗ್ತಿಲ್ಲ, ಬಟ್ ಭಕ್ತಿಯಲ್ಲಿ ಇದ್ದಾಗ ಕೃಷ್ಣ ನಮ್ಮನ್ನ ಆ ದಳಕ್ಕೆ ಸೇರಿಸ್ಬಿಡ್ತಾನೆ. ಗೊತ್ತಾಗ್ತಿದ್ಯಾ? ಅದಕ್ಕೆ ಶುದ್ಧ ಭಕ್ತಿಯ ಸೇವೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನನ್ನ ಕ್ಲಾಸಲ್ಲಿ ಏನ್ ಹೇಳಿದಂದ್ರೆ, ನಮಗೆ ಈ ಕನ್ಫ್ಯೂಷನ್ ಅನ್ನೋದು ಉಂಟು. ಯಾಕಂದ್ರೆ ಕೃಷ್ಣ 2 ತರ ಕನ್ಫ್ಯೂಷನ್ ಹಾಕ್ಬಿಟ್ಟ. ನಾನು ಎಲ್ಲಾ ಕಡೆ ಇದ್ದೀನಿ ಅಂತ ಮೊದಲನೇ ಶ್ಲೋಕದಲ್ಲಿ,
ಎಲ್ಲಾ ಜೀವಿಗಳು ನನ್ನಲ್ಲಿ ಇದ್ದಾರೆ ಅಂದ. ಕನ್ಫ್ಯೂಷನ್ ಏನ್ ಮಾಡ್ದ, ನಾನು ಆ ಜೀವಿಗಳು ಇಲ್ಲ ಅಂದ. ಮತ್ತೆ 2ನೇ ಶ್ಲೋಕದಲ್ಲಿ ಏನ್ ಹೇಳ್ದ ಕೃಷ್ಣ, ಈ ಇಡೀ ಜಗತ್ತು ಸೃಷ್ಟಿ ಮಾಡಿರೋದು ನಾನೇ, ಸೃಷ್ಟಿ ಮಾಡಿರುವಂತ ಚರಾಚರ ವಸ್ತುಗಳಲ್ಲಿ ನಾನಿಲ್ಲ ಅಂದ್ಬಿಟ್ಟು. ಇದು ಮುದ್ರ ಯಾಕೆ ನಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ, ನಾವು ಇದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಳಕ್ ಹೋಗ್ತಾ ಇರೋದು ಈ ಭೌತಿಕ ಇಂದ್ರಿಯಗಳಿಂದ ಹೋಗ್ತಾ ಇದೀವಿ. ಅದು ಪರಿಶುದ್ಧವಾಗದೇ ಇರೋ ಇಂದ್ರಿಯಿಂದ ಹೋಗ್ತಾ ಇದೀವಿ. ನಮ್ಮ ಇಂದ್ರಿಯ ಪರಿಶುದ್ಧ ಆದಾಗ ನಮಗೆ ಈ ವಿಷಯ ಅರ್ಥ ಆಗುತ್ತೆ. ನೆಕ್ಸ್ಟ್ 9.6 ಅಲ್ಲಿ ಇದಕ್ಕೆ ತುಂಬಾ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಡ್ತಾನೆ ಕೃಷ್ಣ. ಆದ್ರೆ ಅದನ್ನ ಇವತ್ತು ಚರ್ಚೆ ಮಾಡಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡ್ತೀವಿ. ಸೊ ನಮ್ಮ ಈ ಒಂದು ಇಂದ್ರಿಯ ಪರಿಶುದ್ಧ ಆಗ್ಬೇಕು ಅಂದ್ರೆ ಶುದ್ಧ ಭಕ್ತಿ ಸೇವೆ ಮಾಡ್ಬೇಕು. ಶುದ್ಧ ಭಕ್ತಿ ಸೇವೆಯ ಹಂತ ಶುರು ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದೇ ಒಂದು ಮಂತ್ರದಿಂದ ನಾವು ಈ ವಿಷಯ ಮತ್ತೆ ಭಗವಂತನ ಫೇಸ್ ಟು ಫೇಸ್ ನೋಡಕ್ಕೆ ಅರ್ಹತೆ ಪಡಿತೀವಿ. ಇವಾಗ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ, ಅದಕ್ಕೆ ನಮ್ಗೆ ಈ ವಿಷಯ ಅರ್ಥ ಆಗ್ತಿಲ್ಲ. ಆದ್ರೆ ನಮಗೆ ಯಾವಾಗ ಈ ಅರ್ಹತೆ ಬಂದಾಗ, ನಾನು ಅವಾಗಲೇ ಹೋದ್ ಕ್ಲಾಸಲ್ಲಿ ಹೇಳಿದೆ, ಅಂಬರೀಷ ಮಹಾರಾಜ, ಎಷ್ಟೊಂದು ಪ್ರಹ್ಲಾದ ಮಹಾರಾಜ, ಇವರೆಲ್ಲರೂ ಸಹ ಶುದ್ಧ ಭಕ್ತಿ ಸೇವೆ ಮಾಡಿ ಭಗವಂತನ ನೇರವಾಗಿ ನೋಡೋದಕ್ಕೆ ಭಗವಂತನೇ ಕರೆಸ್ಬಿಟ್ರು. 5 ವರ್ಷ ಬಾಲಕ ಪ್ರಹ್ಲಾದ ಭಗವಂತನಿಗೋಸ್ಕರ ಬಂದು. ಧ್ರುವ ಮಹಾರಾಜ ಕೇವಲ 6 ತಿಂಗಳು. ಯೋಚನೆ ಮಾಡಿ, ಶುದ್ಧ ಭಕ್ತಿ ಸೇವೆಯಿಂದ ಭಗವಂತನ್ನೇ ಕರೆಸ್ಬೋದು. ಕೃಷ್ಣ ಅದಕ್ಕೆ ಹೇಳ್ತಾನೆ, ನಾನು ಮುಕ್ತಿ, ನೀವು ಕೃಷ್ಣ ಭಕ್ತಿಗೆ ಬಂದಾಗ ಅಥವಾ ಕೃಷ್ಣ ಪ್ರಜ್ಞೆಗೆ ಬಂದಾಗ ಮುಕ್ತಿ ಬೈ 1 get 1 ಇದ್ದಾನೆ, ಫ್ರೀ. ನಿಮ್ ಮುಕ್ತಿ ಬೇಕಾ ಕೃಷ್ಣ ಕೊಟ್ಬಿಡ್ತಾನೆ. ಅದೇ ಕೃಷ್ಣ ಭಕ್ತಿ ಕೊಡಲ್ಲ. ಯಾಕೆಂದ್ರೆ ಕೃಷ್ಣ ಭಕ್ತಿ ಕೊಟ್ಬಿಟ್ರೆ ಕೃಷ್ಣನ ನಾವು ಮಾರ್ಬಿಡ್ಬೋದಂತೆ. ಕೃಷ್ಣ ಅಷ್ಟು ತನ್ನ ತಾನು ಕೊಟ್ಬಿಡ್ತಾನೆ. ನಾವು ಉದಾಹರಣೆ ನೀವು ಅರ್ಥ ಮಾಡ್ಕೊಳ್ಳಿ, ಕೃಷ್ಣನ ಮಾರ್ಬೋದು ನಾವು. ಕೃಷ್ಣ ಏನು ಹೇಳಲ್ಲ. ಅಂದ್ರೆ ಕೃಷ್ಣ ಅದಕ್ಕೆ ಭಕ್ತ ವತ್ಸಲ. ಕೃಷ್ಣನಿಗೆ ಭಕ್ತಿ ಅಂದ್ರೆ ಅಷ್ಟಿಷ್ಟ. ಅದಕ್ಕೆ ಕೃಷ್ಣನ ನಾವು ಭಕ್ತಿ ಮಾಡ್ಬೇಕು ಅಂದ್ರೆ ನಾವು ಮೊದಲು ಶುದ್ಧರಾಗಬೇಕು. ನಮ್ಮ ಈ ದೇಹದಲ್ಲಿ ಇರುವಂತ ಕಲ್ಮಶವನ್ನ ನಾವು ತೆಗೆದಾಕ್ಬೇಕು. ಅದ ಜಪದಿಂದ ಮಾತ್ರ ಸಾಧ್ಯ. ನಮ್ಮಲ್ಲಿರೋ ಕಲ್ಮಶ ತೆಗೆದಾಗುತ್ತೆ. ಆಗ ನಿಧಾನವಾಗಿ ನಮಗೆ ಅರ್ಥ ಆಗುತ್ತೆ, ಓಕೆ, ನನ್ನ ದೇಹದಲ್ಲಿ ಪರಮಾತ್ಮ ಇದ್ದಾನೆ, ಆತ್ಮ ಇದೆ. ಪರಮಾತ್ಮ ಹನುಮಂತ ಉಪದೃಷ್ಟನ ತರ ಆಕ್ಟ್ ಆಗ್ತಾನೆ. ಈಗ ಪ್ರಭುಗಳು ಇದು ಹೇಳಿದ್ರು, ನಮ್ಮಲ್ಲಿರುವಂತ ಪರಮಾತ್ಮ ಹನುಮಂತ ಉಪದೃಷ್ಟ ಅಂತಾನೆ. ಅಂದ್ರೆ ನಾವು ಈ ಒಂದು ವಿಷಯ ಮಾಡ್ಬೇಕು, ಯಾವ್ದನ್ನ ಒಂದು ವಿಷಯ ಇಲ್ಲಿಂದ ತೆಗ್ದಿರ್ಬೇಕು ಅಂದ್ರೆ ಒಳಗಡೆ ಇರುವಂತ ಪರಮಾತ್ಮ ನಮ್ ಶಕ್ತಿ ಕೊಟ್ರೆ ತಾನೆ. ಅಂದ್ರೆ ಈ ದೇಹ ಚೈತನ್ಯ ಇದ್ರೆ ತಾನೆ ನಾವು ಆ ಕೆಲಸ ಮಾಡಕ್ಕಾಗದು. ಪರಮಾತ್ಮ ತಥಾಸ್ತು ಅಂತಾನೆ ನಾವು ಆ ಕೆಲಸ ಮಾಡ್ತೀವಿ. ಬಾವಿಗೆ ಬೀಳ್ಬೇಕಾ, ತಥಾಸ್ತು ಬೀಳ್ಬೇಕು ಮಾಧವ ಅಂದ್ರೆ ಸರಿ ತಥಾಸ್ತು ಅಂತಾನೆ. ಆದ್ರೆ ಕೃಷ್ಣನಲ್ಲಿ ಒಂದು ಕೃಪೆ ಏನಂದ್ರೆ, ಬಾವಿಗೆ ಬೀಳ್ತೀನಿ ಅಂದ್ರೂ ಆ ಕಡೆ ಈ ಕಡೆ ಏಣಿ ಇಟ್ಟಿರ್ತಾನೆ ವಾಪಸ್ ಮತ್ತೆ ಬರಕ್ಕೆ. ಯಾಕಂದ್ರೆ ಕೃಷ್ಣನಿಗೆ ಗೊತ್ತು, ಅಯ್ಯೋ ಇವ್ನು ಮೂಡ ಎಷ್ಟೋ ಹಲವಾರು ಜನ್ಮಾಂತರಗಳಿಂದ ಈ ಭೌತಿಕ ಒಂದು ಚಕ್ರದಲ್ಲಿ ಸಿಲ್ಕೊಂಡಿದ್ದಾನೆ, ಅಂದ್ರೆ ಜನನ ಮರಣ ಚಕ್ರದಲ್ಲಿ ಸಿಲ್ಕೊಂಡಿದ್ದಾನೆ. ಇವನು ಹೇಗಾದ್ರೂ ಮಾಡಿ ಕೃಪೆ ಕೊಡೋಣ ಅಂತ ಹೇಳಿ ಭಕ್ತರ ಮುಖಾಂತರ ನಾವು ಈ ಬುಕ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಚಾಂಟಿಂಗ್ ಜಪ ಯಜ್ಞ ಮಾಡೋ ಮುಖಾಂತರ ಭಕ್ತಿಯನ್ನ ಕೊಡೋಕೆ ಹೋಗ್ತಾ ಇರ್ತೀವಿ. ಯಾಕೆ? ಕೇವಲ ಇದೊಂದೇ ಉದ್ದೇಶ, ಭಗವಂತನ ಗೂಢಾರ್ಥದ ಜ್ಞಾನ ತಿಳ್ಕೊಳ್ಳಿ, ಹಾಗೆ ಭಗವಂತನ ಧಾಮಕ್ಕೆ ವಾಪಸ್ ಹೋಗಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಅರ್ಥ ಆಗ್ತಿದೆ? ಯಾಕಂದ್ರೆ ನಾವು ಎಷ್ಟು ಜನ ಎಲ್ಲರೂ ಸಹ ಜನ್ಮಾಂತರಗಳಿಂದ ಈ ಜನ್ಮ ಮೃತ್ಯು ಜರ ವ್ಯಾಧಿ, ವಯಸ್ಸಾಗೋದನ್ನ ತಡೆಯಕ್ಕಾಗತ್ತಾ? ರೋಗ ಬರೋದ್ ನಿಲ್ಸಕ್ಕಾಗತ್ತಾ? ಸಾವನ್ ತಡೆಯಕ್ಕಾಗತ್ತಾ? ಇಲ್ಲ. ಇದು ಯಾವುದನ್ನು ನಾವು ಮಾಡಕ್ಕಾಗಲ್ಲ. ಬಟ್ ಆದ್ರೆ ನಾವು ವೈಕುಂಠಕ್ಕೆ ಹೋಗ್ಬೇಕು, ಆದ್ರೆ ಪ್ರಾಕ್ಟೀಸ್ ಮಾಡಕ್ ನಾವು ರೆಡಿ ಇಲ್ಲ. ಎಷ್ಟು ಜನಕ್ಕೆ ವೈಕುಂಠಕ್ಕೆ ಹೋಗ್ಬೇಕು ಅಂತ ಎಲ್ಲಾರು ಕೈ ಎತ್ತೀವಲ್ಲ, ಆರಾಮಾಗಿ ಭಗವಂತನ ಧಾಮದಲ್ಲಿ ಇರ್ಬೋದು. ಆದ್ರೆ ಜಪ ಮಾಡಕ್ ಬೇಕು ಅಂದ್ರೆ, ಪ್ರಭು ಜಪ ಮಾಡ್ಬೇಕಾ, ಇವು 7 ನಿಮಿಷನ ಪ್ರಭು, ಅಯ್ಯೋ ಎಷ್ಟು ಕೆಲಸ ಇರುತ್ತೆ ಬೆಳಿಗ್ಗೆ ಎದ್ದು 7 ನಿಮಿಷ ಒಂದು ಮಾಲೆ ಜಪ ಮಾಡಕ್ಕೆ. ನೋಡಿ, ನಿಮ್ಗೆ ಗೊತ್ತಿರಲ್ಲ, ಹಂತವಾಗಿ ನೀವು ಜಪ ಮಾಡ್ತಾ 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 ಅರ್ಹತೆ ಪಡ್ಕೊಂಡು ಹೋಗ್ತಾ ಇರ್ತೀರ. ಯಾಕಂದ್ರೆ ಶುದ್ಧಿ ಆಗ್ತಾ ಹೋಗ್ತಾ ಇರ್ತೀರ. ಆಗ ನಮ್ಗೆ ಕೃಷ್ಣ ಎಲ್ಲಾ ಕಡೆ ಇದ್ದಾನೆ ನಮ್ಗೆ ಕಾಣಿಸ್ತಿಲ್ವಲ್ಲ, ಕಾಣಿಸ್ತಾನೆ.
ಅಂಡ್ ಎಲ್ಲಾ ಜೀವಿಗಳಿಲ್ಲ ಅಂತ ಹೇಳಿದಲ್ಲ ಕೃಷ್ಣ, ಆಗ ನಮ್ಮಲ್ಲಿ ಇದ್ದಾನೆ ಪರಮಾತ್ಮ ಅನ್ನೋದು ಗೋಚರ ಆಗುತ್ತೆ ನಮ್ಗೆ. ಇವಾಗ ಜಸ್ಟ್ ಜ್ಞಾನದಿಂದ ತಿಳ್ಕೊಂಡಿದೀವಿ ಪರಮಾತ್ಮ ಇದ್ದಾನೆ ಅಂತ. ಫೀಲ್ ಅಂತೀವಲ್ಲ, ಇವಾಗ ನೋಡಿ ಗಾಳಿ, ನನಗೆ ಗಾಳಿ ಇದೆ ಕಾಣಿಸ್ತಾ ಇದೆಯಾ? ಇಲ್ಲ. ಗಾಳಿ ಬಂದಾಗ ನನಗೆ ಫೀಲ್ ಆದಾಗ, ಅನುಭವ ಆದಾಗ ತಾನೆ ಆ ರೀತಿ ನಮಗೆ ಅನುಭವ ಆಗಕ್ಕೆ ಶುರು ಆಗುತ್ತೆ. ಆದ್ರೆ ಆ ಅನುಭವ ಆಗ್ಬೇಕು ಅಂದ್ರೆ ನಾವು ಜಪ ಮಾಡಬೇಕು, ಪ್ರಸಾದ ತಿನ್ಬೇಕು, ಭಗವಂತನಿಗೋಸ್ಕರ ನಾವು ಪ್ರತಿದಿನ ಅಡಿಗೆ ಮಾಡಿ ಅದನ್ನ ನಾವು ಸೇವಿಸ್ಬೇಕು. ಪ್ರತಿದಿನ ಭಾಗವತ ಭಗವದ್ಗೀತಾ ಅಧ್ಯಯನ ಮಾಡಿದಾಗ ಈ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ಮೇನ್ ಆಗಿ ಟೇಕ್ ಅವೇ ಅಂದ್ರೆ ನಾವು ಭಗವಂತ ಮತ್ತೆ ಭಗವಂತನ ಶಕ್ತಿ, ಹಾಗೆ ಭಗವಂತನಿಗೆ ಇರುವಂತ ಈ ಭೌತಿಕ ಜಗತ್ತಿನ ಸಂಬಂಧ ತಿಳ್ಕೊಂಡ್ವಿ. ಅಂದ್ರೆ ಇಲ್ಲಿ ಇರುವಂತ ಎಲ್ಲಾ ಚರ ಅಚರ ವಸ್ತುಗಳು ಕ್ರಿಯೇಟ್ ಮಾಡಿರೋದು ಶ್ರೀಕೃಷ್ಣ ಮಾಧವ. ಓಕೆನಾ? ಹಾಗೆ ಭಗವಂತ ಕ್ರಿಯೇಟ್ ಮಾಡಿದಾನೆ ಅಂದ್ರೆ ಭಗವಂತ ಅದ್ರಲ್ಲಿ ಇರ್ಬೇಕಾಗಿಲ್ಲ, ಭಗವಂತನ ಶಕ್ತಿ ಕ್ರಿಯೇಟ್ ಮಾಡಿದೆ. ಹಾಗೆ ಅದನ್ನ ನೋಡ್ಕೊಂಡು ಹೋಗ್ತಿರುವಂತದ್ದು ಯಾರು? ಭಗವಂತನ ಶಕ್ತಿಗಳು. ಅಂದ್ರೆ ಭಗವಂತ ಕೊಟ್ಟಿರುವಂತ ಶಕ್ತಿ ಇರುವಂತ ದೇವತೆಗಳು ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನ ಸರಳವಾಗಿ ಹೇಳ್ಬೇಕು ಅಂದ್ರೆ ಸೂರ್ಯನಾರಾಯಣ. ಬೆಳಿಗ್ಗೆ ನನಗೆ ಲೇಟ್ ಆಯ್ತಪ್ಪ, ಇವತ್ತು 6 ಕಾಲ್ಗೆ ಇದಾಯ್ತು, ಸ್ವಲ್ಪ 7:15ಗೆ ಎದ್ದೊಳ್ತೀನಿ ಮಾಡ್ತಾರ ಸೂರ್ಯ ಭಗವಾನ್ ಅಂತ. ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಟೈಮ್ ಸೂರ್ಯ ಹುಟ್ಟುತ್ತೆ, ಕರೆಕ್ಟ್ ಟೈಮ್ಗೆ ಸೂರ್ಯ ಮುಳುಗುತ್ತೆ. ಯಾವ ಟೈಮ್ ಮಳೆ ಬರಬೇಕು ಆ ಟೈಮ್ ಮಳೆ ಬರುತ್ತೆ. ಇಷ್ಟು ಒಂದು ಚಿಕ್ಕ ಮಾವಿನ ಬೀಜದಿಂದ ಅಥವಾ ಒಂದು ಹುಣಸೆ ಹಣ್ಣು ಬೀಜದಿಂದ ದೊಡ್ಡ ಹುಣಸೆ ಮರ ಆಗಲ್ವಾ? ಯಾರು ಇದೆಲ್ಲ ಮಾಡ್ತಾ ಇರೋದು? ಕರೆಕ್ಟ್ ಅಲ್ವಾ? ಯಾವ ಟೈಮ್ ನಡಿಬೇಕು ಆ ಟೈಮ್ಗೆ ಪರ್ಫೆಕ್ಟ್ ಆಗಿ ಕೃಷ್ಣ ಮಾಡಿಸ್ತಾ ಇದ್ದಾನೆ. ಆದ್ರೆ ಕೃಷ್ಣ ಹೇಳ್ತಾರೆ, ನಾನು ಅದಕ್ಕೆ ಅಂಟ್ಕೊಂಡಿಲ್ಲಪ್ಪ, ನಾನು ಅದಕ್ಕೆ ಅಂಟ್ಕೊಂಡಿಲ್ಲ. ಅದಕ್ಕೋಸ್ಕರ ಕೃಷ್ಣ ಹೇಳಿದ್ದು, ನಾನು ಎಲ್ಲಾ ಜೀವಿಗಳಲ್ಲಿದ್ದೀನಿ, ಕರೆಕ್ಟಾ? ಆದ್ರೆ ಉಲ್ಟಾ ಏನ್ ಹೇಳ್ಬಿಟ್ಟ ಕೃಷ್ಣ, ನಾನು ಅದರಲ್ಲಿದ್ದೀನಿ. ಜೀವಿಗಳು ನನ್ನಲ್ಲಿದ್ದಾರೆ, ಯಾಕಂದ್ರೆ ಅವನ ಅಂಶ, ಯಾಕಂದ್ರೆ ಸಚ್ಚಿದಾನಂದ ವಿಗ್ರಹ ನಾವು, ಅವನ ಅಂಶ ನಮ್ಮಲ್ಲಿದೆ. ಅದಕ್ಕೆ ನಾವೆಲ್ಲರೂ ಸಹ ಅವನಲ್ಲಿದ್ದೀವಿ, ಅವನು ನಮ್ಮಲ್ಲಿ ಇರ್ಬೇಕಾಗಿಲ್ಲ. ಹಾಗೆ ಈ ಜಗತ್ತಿನ ಎಲ್ಲಾ ಸೃಷ್ಟಿ ಮಾಡಿದಾನ ಅವನು, ಆದ್ರೆ ಪ್ರತಿಯೊಂದು ವಸ್ತು ಅದರಲ್ಲಿದ್ದು ಕೆಲಸ ಮಾಡಿಸ್ಬೇಕಾಗಿಲ್ಲ ಅವನು, ನೆಸೆಸಿಟಿ ಇಲ್ಲ. ನಾನು ಆಗ್ಲೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎಕ್ಸಾಂಪಲ್ ಕೊಟ್ಟ ಹಾಗೆ. ಬಟ್ ಆದ್ರೆ ಅವನು ಬರ್ತಾನೆ ಯಾರಿಗೋಸ್ಕರ? ಭಕ್ತರಿಗೋಸ್ಕರ. ಅದು ನಮ್ಮ ಕೈಗಳಲ್ಲಿ ಇರೋದು. ಯೋಚನೆ ಮಾಡಿ, ಎಷ್ಟು ದಿನ ನಾವು ಅಮ್ಮ ಬೆಳಗ್ಗೆ ನನಗೆ ಬಿಸಿಬೇಡ ಬಾರ್ಬೇಕು, ಅಮ್ಮ ನಾಳೆ ಏನ್ ಮಾಡ್ತೀಯಾ, ಅಪ್ಪ ನನಗೆ ಕೇಕ್ ತರ್ತೀಯಾ, ಅಪ್ಪ ನನಗೇನು, ಇದೇ ತರ ತಾನೇ ನಮ್ಮ ಪ್ರತಿದಿನ ಬೆಳಗಿನ ದಿನಚರಿ ನಡೆಯೋದು. ಯಾವುದಾದ್ರೂ ಒಂದು ದಿನ ನಾಳೆ ಬೆಳಿಗ್ಗೆ ಭಗವಂತನಿಗೋಸ್ಕರ ಏನು ಪ್ರಸಾದ ಮಾಡಿ ನಾವು ಯೋಚನೆ ಮಾಡ್ತೀವ? ಕೃಷ್ಣನಿಗೆ ಇದಿಷ್ಟ, ಅದಕ್ಕೆ ಕೃಷ್ಣ ಪ್ರೇಮಾಂಜುನ ಚರಿತ ಭಕ್ತಿ ವಿಲೋಚನೆಯನ್ನ, ಕೃಷ್ಣನ ಪ್ರೀತಿಯಿಂದ ಕರಿಬೇಕು ನಾವು ಪ್ರೀತಿಯಿಂದ ಇದ್ದಾಗ ಮೊದಲು ಆ ವ್ಯಕ್ತಿಗೆ ಏನ್ ಕೊಡ್ತೀವಿ ನಾವು? ಒಬ್ಬ ವ್ಯಕ್ತಿ ನಾವು ಪ್ರೀತಿ ಮಾಡ್ತೀವಿ ಅಂದ್ರೆ ಮೊದಲು ಆ ವ್ಯಕ್ತಿಗೆ ಏನ್ ಕೊಡ್ತೀವಿ ನಾವು? ಟೈಮ್ ಕೊಡ್ತೀವಿ ತಾನೆ. ಆ ವ್ಯಕ್ತಿಗೆ ಸ್ವೀಟ್ ಕೊಡಿ, ಪಾಯಸ ಕೊಡಿ, ಏನೇ ಆಗಲಿ, ಫಸ್ಟ್ ನೀನ್ ಟೈಮ್ ಕೊಡಪ್ಪ ಮೊದಲು ನನಗೆ. ಸೊ ನಾವು ನಮ್ಮ ಜೀವನದಲ್ಲಿ ಭಗವಂತನಿಗೋಸ್ಕರ ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ ಯೋಚನೆ ಮಾಡಿ. ಪ್ರತಿದಿನ ಕೊಡ್ತಾ ಇದೀವಿ ಅಲ್ಲ, ಕೊಡ್ತಾ ಇದೀವ ಅನ್ನೋದು ಪ್ರಶ್ನೆ ಮಾಡೋಣ ಫಸ್ಟ್. ಕೊಡ್ತಾ ಇದ್ದೀರಾ? ಎಷ್ಟು ಜನ ಕೊಡ್ತಾ ಇದ್ದೀರಾ? ಅಂದ್ರೆ ಇದು ಕೇವಲ ಬರೀ ಲೈಕ್ ನಾವು ದೇವ್ರ ಮನೆಗೆ ಇದ್ದು ಪೂಜೆ ಮಾಡೋದು. ಪ್ರಭುಗಳು ಹೋದ ಕ್ಲಾಸ್ ಅಲ್ಲಿ ಹೇಳಿದ್ರು, ನಾವು ದೇವಸ್ಥಾನ ಹೋಗಿ ಪೂಜೆ ಕೈಂಕರ್ಯ ಭಾಗಿಯಾಗೋದ್ರಿಂದ ಪುಣ್ಯ ಸಂಗ್ರಹ ಮಾಡ್ತೀವಿ. ಭಗವಂತನ ಭಕ್ತಿ ಅಂದ್ರೆ ನಮ್ಮ ಸ್ವಭಾವ ಅಲ್ಲಿ ಬದಲಾಗೋದಿಲ್ಲ, ಪುಣ್ಯ ಸಿಗುತ್ತೆ. ಆದ್ರೆ ನಮ್ಮ ಸ್ವಭಾವ ಈ ಕೊಳೆ ಹೋಗ್ಬೇಕು ಅಂದ್ರೆ ಭಗವಂತನ ನಾಮ ಹರಿನಾಮ ಸಂಕೀರ್ತನೆಯಿಂದ ಈ ಕಲಿಯುಗದಲ್ಲಿ ಮಾತ್ರ ಇದು ಸಾಧ್ಯ. ಸೊ ಭಗವಂತನ ಪೂಜೆ ಮಾಡ್ಬೋದು, ಬಟ್ ಭಗವಂತನ ಜಪ ನಾಮ ತಗೊಳ್ತಾ ಇದೀವ ನಮ್ಮ ನಾಲಿಗೆ. ಸೇವನ್ ಮುಖೇಹಿ ಜಿಹ್ವಾದವ್ ತಗೊಳ್ತಾ ಇದೀವ? ಯೋಚನೆ ಮಾಡ್ಬೇಕಲ್ವಾ ನಾವು? ಡೈಲಿ ಬೆಳಿಗ್ಗೆ ಪೂಜೆ ಮಾಡ್ತೀವಿ, ಆಫೀಸ್ಗೆ ಹೋಗ್ಬಿಡ್ತೀವಿ. ನಮಗೂ ಹೊಟ್ಟೆ ಹಸಿದಂಗೆ ಭಗವಂತನಿಗೆ ಹೊಟ್ಟೆ ಹಸಿ ಅಲ್ವಾ? ಈ ರೀತಿ ನಾನು ನೋಡಿದಾಗ ಅಯ್ಯೋ, ಇವಾಗ ನೀವೇ ಯೋಚನೆ ಮಾಡಿ, ಅಯ್ಯೋ ನನ್ನ ಮಗು ಹೊಟ್ಟೆ ಹಸಿ ಇರುತ್ತೆ. ಭೌತಿಕದಲ್ಲಿ ಇರುವಂತ ಒಂದು ಹುಟ್ಟಿರುವಂತ ಒಂದು ಮಗುಗೆ ನಾವು ಅಷ್ಟು ಕೇರ್ ಮಾಡ್ಬೇಕಾದ್ರೆ, ಸಕಲ ಪಿತ ಅಂದ್ರೆ ಅಹಂ ಬೀಜ ಪ್ರಜಪಿತ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರುವಂತ ಭಗವಂತ
ಅಯ್ಯೋ ನನಗೋಸ್ಕರ ಅಂದ್ರೆ ನೋಡಿ ಕುಚೇಲ ಕೊಡುವಂತ ಒಂದು ಚಿಕ್ಕ ಕುಸುಗಕ್ಕಿ ಆ ಒಂದು ಇದರಿಂದ ಎಷ್ಟು ಪ್ರಸನ್ನ ಆಗ್ಬಿಟ್ಟ. ನಮ್ಮಿಂದ ನಾವೇನಾದ್ರೂ ಮಾಡಿದ್ರೆ ಇಷ್ಟೇ ಕೇಳೋದು, ಕೃಷ್ಣ ಪದ್ಮ ಪುಷ್ಪಂ ಫಲಂ ತೋರಿ, ಒಂದು ಲೋಟ ಗ್ಲಾಸ್ ನೀರು ಇಡ್ತಾರಲ್ಲ. ಅಂಡ್ ಆ ಅಡ್ವಾಂಟೇಜ್ ನೀರಿಟ್ರು ನಮ್ಗೆ ಕೃಷ್ಣ ವಾಪಸ್ಸೇ ಕೊಡ್ತಾನೆ ಪ್ರಸಾದ. ಕೃಷ್ಣ ಸರಿ ಪ್ಲೇಟ್ ಇಟ್ಟ ಪಾಯಸ ಇಟ್ಟ ಅಂತ ತಿನ್ಬಿಡಲ್ಲ, ಅದನ್ನ ಪ್ರಸಾದ ಮಾಡಿ ವಾಪಸ್ ನಮ್ಗೆ ಸಿಗೋದು, ಅದನ್ನ ತಿಂದಾಗ ನಮ್ಗೆ ಕೃಪೆ ಆಗೋದು. ಅಂಡ್ ಆ ಕೃಪೆಯಿಂದ ಏನಾಗ್ತೀವಿ, ನಾವೇ ಪರಿಶುದ್ಧ ಆಗ್ತಾ ಇದೀವಿ. ಅಡ್ವಾಂಟೇಜ್ ಏನು, ನಾವೇ ಗೋಲೋಕಕ್ಕೆ ಹೋಗ್ತಾ ಇದೀವಿ. ಕೃಷ್ಣನಿಗೆ ಏನೂ ಇಲ್ಲ ಇದರಿಂದ. ನಮಗೋಸ್ಕರನೇ ಕೃಷ್ಣ ಇಷ್ಟೆಲ್ಲ ಮಾಡ್ತಾ ಇರೋದು, ಆದ್ರೆ ಕೃಷ್ಣನ್ಗೋಸ್ಕರ ನಾವು ಝೀರೋ. ಅದು ಇದನ್ನ ಮಾಡಿದ್ದಕ್ಕೆ ನಮ್ಗೆ ಈ ವಿಷಯ ಇನ್ನೂ ಅರ್ಥ ಆಗ್ತಿಲ್ಲ. ನಮ್ಮಲ್ಲಿ ಪರಮಾತ್ಮ ಅಂದ್ರೆ ಹೊರಗಡೆ ನಮ್ಮ ಕೃಷ್ಣ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಪರಮಾತ್ಮ ಇದನ್ನೇ ಅನ್ನೋ ಜ್ಞಾನದಿಂದ ಗೊತ್ತಾಗ್ತಾ ಇದೆ, ಪರಮಾತ್ಮ ಕಾಣಿಸ್ತಾ ಇಲ್ಲ. ನಮಗೆ ಅಟ್ಲೀಸ್ಟ್ ಗೋಚರ ಬಿಡಿ, ನಮ್ಗೆ ಫೀಲು ಆಗ್ತಾ ಇಲ್ಲ. ಇದೇ ಇವತ್ತಿನ ವಿಷಯ. ಅರ್ಥ ಆಯ್ತಾ ಅಂತ ಹೇಳಕ್ ಮುಂಚೆ ಕನ್ಫ್ಯೂಷನ್ ಆಯ್ತಾ ಅಂತ ಕೇಳ್ತೀನಿ. ಎಲ್ಲರೂ ಮೌನ. ಇದು ಆಕ್ಚುಲಿ ಈ ಎರಡು ಶ್ಲೋಕ ಕೃಷ್ಣ ತಾನು ನೇರವಾಗಿ ಹೇಳ್ತಾ ಇದ್ದಾನೆ, ಬಟ್ ನಮಗಿರುವಂತ ಜಡ ಇಂದ್ರಿಯಗಳಿಂದ ನಾವು ಸ್ವೀಕರಿಸಕ್ ಆಗ್ತದೆ. ಯಾಕಂದ್ರೆ ನಾವು ಇನ್ನೂ ಪರಿಶುದ್ಧರಾಗಿಲ್ಲ. ಪರಿಶುದ್ಧ ಆದಾಗ ನಮ್ಗೆ ಈ ವಿಷಯ ಸಿಗುತ್ತೆ. ಇನ್ನೂ ಸರಳ ಮಾಡಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ಒಂದು ಎಕ್ಸಾಂಪಲ್ ಕೊಡ್ತಾನೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡು. ಹಾಗಾದ್ರೂ ಪ್ರಶ್ನೆ ಇದೆ ಏನಾದ್ರು? ಎಲ್ಲ ಮೌನ ಆಗ್ಬಿಟ್ಟಿದ್ರೆ ಯಾರಿಗಾದ್ರೂ ಪ್ರಶ್ನೆ? ಓಕೆ, ನಾನು ಮುಗ್ಸೋಕ್ಕೂ ಮುಂಚೆ ಎಷ್ಟು ಜನ ಇಲ್ಲಿ ಹೊಸಬ್ರು ಬಂದಿದ್ದೀರಾ, ಎಷ್ಟು ಜನ ಜಪ ಮಾಡ್ತಿಲ್ಲ? ಕೈ ಎತ್ತಿ. ಜಪ ಓಕೆ, ಮಾತಾಜಿ ಮಾಡ್ತಿಲ್ಲ. ಈ ಕಡೆ ಅಂದ್ರೆ ಎಲ್ಲರೂ ಜಪ ಮಾಡ್ತಾ ಇದ್ರ ಇಲ್ಲಿ? ಒಬ್ಬ ಎಲ್ಲರೂ ಮಾಡ್ತಾ ಇದ್ರ? ಈ ಕಡೆ ಎಲ್ಲರೂ, ಈ ಕಡೆ ಇರೋರು ಎಲ್ಲರೂ ಜಪ ಮಾಡ್ತಾ ಇದ್ರ ಪ್ರತಿದಿನ? ಈ ಕಡೆನೂ ಅಷ್ಟೇ, ಎಲ್ಲರೂ ಜಪ ಮಾಡ್ತಾ ಇದ್ರ? ಓಕೆ ಸರಿ. ಯಾರ್ಯಾರು ಜಪ ಮಾಡ್ತಿಲ್ಲೋ ಪ್ರಭುಗಳ ಹತ್ರ ಜಪಮಾಲೆ ಸಿಗುತ್ತೆ, ಪ್ರಭು ಕೊಡ್ತಾರೆ ಪ್ರತಿದಿನ. ಅದು ಕೇವಲ ನಾವು ಅದು ಬೆಲೆ ಕಟ್ಟಕ್ಕಾಗಲ್ಲ. ಈ ಒಂದು ಕೃಪೆಗೆ 30 ರೂಪಾಯಿ ಅಷ್ಟೇ. ಪ್ರತಿದಿನ ಜಪ ಮಾಡಿ, ಜಪ ಮಾಡೋ ವಿಧಾನ ಗ್ರೂಪಲ್ಲಿ ಹಾಕ್ತಾರೆ. ಜಸ್ಟ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೊಂದೇ ಕಲಿಯುಗದಲ್ಲಿ ಇರುವಂತ ಏಕೈಕ ಮಾರ್ಗ. ಇದನ್ನ ಎಲ್ಲಾ ಗ್ರಂಥ ಅಂದ್ರೆ ಬ್ರಹ್ಮನೇ ನಾರದನಿಗೆ ಹೇಳ್ತಾನೆ, ಇತಿ ಷೋಡಶಕ ನಾಮ್ನ ಕಲ್ಲಿ ಕಲ್ಮಶ ನಾಶನಂ ನಾತರೋ ಪರತೋಪಾಯ ಸರ್ವ ವೇದೇಶು ದೃಶ್ಯತೆ. ಕಲಿ ಸಂತಾನ ಉಪನಿಷತ್ ಅಂತ ಕೇಳಿದ್ದೀರಾ? ಓಕೆ, ಉಲ್ಟಾ ಬರ್ತೀನಿ. ಓಂ ಸಹನಾ ಭವತು, ಓಂ ಇವಾಗೆಲ್ಲ ಇದೇ ಕಲಿ ಸಂತರಣ ಉಪನಿಷತ್. ಈ ಓಂ ಸಹನಾ ಭವತು, ಓಂ ಸಹನೋ ಪುನಕ್ತು, ದಿಸ್ ಇಸ್ ಅಂದ್ರೆ ಇದೇ ಕಲಿ ಸಂತರಣ ಉಪನಿಷತ್. ಇದರಲ್ಲಿ 6ನೇ ಪ್ಯಾರಾಗ್ ಬಂದ್ರೆ ಇದನ್ನ ಬ್ರಹ್ಮ ನಾರದನಿಗೆ ಹೇಳ್ತಾನೆ. ನಾರದ ಈ ಕಲಿಯುಗ ಫುಲ್ಲು ಸುತ್ತಾಡ್ಕೊಂಡ್ ಬಂದಾಗ ಬರೀ ಕಷ್ಟ ಇದೆ ಅಲ್ಲಪ್ಪ, ಈ ಕಲಿಯುಗ ಜನ ಪತಿತರಾಗಿದಾರಲ್ಲ, ಇವರು ಹೆಂಗಪ್ಪ ನಿನ್ನ ವೈಕುಂಠ ಧಾಮಕ್ಕೆ ಕರ್ಕೊಂಡು ಹೋಗೋದು ಅಂದ್ರೆ ಬ್ರಹ್ಮ ನಾರದನಿಗೆ ಹೇಳ್ತಾನೆ. ಇತಿ ಷೋಡಶಕ ನಾಮ್ ಅಂದ್ರೆ 16 ಪದ ಇರುವಂತ ಈ ಮಂತ್ರ ಯಾರು ತಗೊಳ್ತಾರಲ್ಲ ಅಂತವ್ರು ವೈಕುಂಠಕ್ಕೆ ಬರ್ಬೋದು. ಅದೇ ಈ ಹರೇ ಕೃಷ್ಣ ಮಹಾಮಂತ್ರ. ಅದಕ್ಕೋಸ್ಕರ ನಾವು ಜಪ ಮಾಡಿ ಅಂತ ಹೇಳೋದು. ಓಕೆನಾ? ಇವತ್ತಿನ ಕ್ಲಾಸ್ ಟೇಕ್ ಅವೇ ಇದೆ. ಎಲ್ಲರೂ ಸಹ ಜಪ ಮಾಡಿ ನಮ್ಮನ್ನ ನಾವು ಪರಿಶುದ್ಧ ಮಾಡ್ಕೋಬೇಕು. ಅಷ್ಟೇ ನಾವು ವೈಕುಂಠ ಗೋಲೋಕಕ್ಕೆ ಹೋಗ್ಬೋದು. ಇಲ್ಲ ಅಂದ್ರೆ ಮತ್ತೆ ಜೈಲು, ಸುಂದರವಾದ ಜೈಲು, ಮಾಲ್ ಎಲ್ಲ ಇದೆ ಈ ಜೈಲಲ್ಲಿ. ಚೆನ್ನಾಗಿರುವಂತ ಜೈಲು, ಗಾಡಿ ಇದೆ, ದೊಡ್ಡ ಕಾರ್ ಇದೆ, ಆದ್ರೆ ಕಷ್ಟನೂ ಇದೆ, ರೋಗನೂ ಇದೆ. ಮತ್ತೆ ಹುಡ್ತಾ ಇರ್ತೀವಿ, ಮತ್ತೆ ಬರ್ತಾ ಇರ್ತೀವಿ, ರಿಪೀಟ್ ಆಗ್ತಾನೆ ಇರುತ್ತೆ. ಎಷ್ಟು ದಿನ ಈ ತರ ಭೌತಿಕ ಜಗತ್ತಿನ ಸಿಕ್ಕಾಕೋಬೇಕು? ಕಷ್ಟ. ಭಗವಂತನ ಧಾಮದಲ್ಲಿ ನೆಮ್ಮದಿಯಾಗಿರ್ಬೋದಲ್ವ? ಇರಕ್ಕೆ ಈ ಕ್ವಾಲಿಫಿಕೇಶನ್ ಆಗಬೇಕು. ಓಕೆನಾ? ಅದಕ್ಕೋಸ್ಕರ ಎಲ್ಲರೂ ಜಪ ಮಾಡಿ ಆದಷ್ಟು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾದ್ರೂ, ಭಗವಂತನ ಕೃಪೆ ಪಡಿಬೇಕು ಅಂದ್ರೆ ಶುದ್ಧ ಭಕ್ತಿ ಒಂದೇ ಮಾರ್ಗ. ಆ ಶುದ್ಧ ಭಕ್ತಿ ಭಗವಂತನ ಸೇವೆಯಿಂದ ನಾವು ಶುರು ಮಾಡಿದಾಗ ಒಂದು ಹಂತಕ್ಕೆ ಅಂದ್ರೆ ಶುದ್ಧ ಭಕ್ತಿ ಸೇವೆಗೆ ನಾವು ಬರೋಕೆ ರೆಡಿ ಆಗ್ತೀವಿ. ಓಕೆನಾ? ಮುಗಿಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಜೈ ಕೃಷ್ಣ. ಈಗ ಆರತಿ ಆಗುತ್ತೆ. ಆರತಿ ಆಗುತ್ತೆ.
ಕೊಡಕ್ಕೆ ಕೊಡ್ತಾರೆ ಇನ್ನು ಕಾಯಾಗಿದೆ ಸರ್ ನೀವು ನಾವೇ ತಿನ್ನೋದ್ರೆ ಹೇಗೆ ಭಗವಂತನ ಸ್ವೀಕರಿಸ್ತೀವಿ ಸರ್ ನಾವು ಏನೇ ಒಂದು ಭಗವಂತನ ನಾವು ಆಫರಿಂಗ್ ತಗೊಂಡ್ರೆ ಅದನ್ನ ಚೆನ್ನಾಗಿರೋದನ್ನ ನೋಡಿ ಆಮೇಲೆ ಆರಿಸ್ಕೊಂಡು ನಾವು ಹೇಗೆ ನಾವು ತಿನ್ಬೇಕಾದ್ರೆ ಎಷ್ಟು ತಗೊಂತೀವೋ ಹಾಗೆ ಭಗವಂತನ ತಗೊಂಬರ್ತಾ ಇದ್ರೆ ಚೆನ್ನಾಗಿದೆ ಒಳ್ಳೆಯದು ಅವರೇ ಹಣ್ಣಾಗಿದೆ